ಸಂವಾದಗಳು ಇತ್ತೀಚೆಗೆ ಬಂದಂತಹ ಹೀರೋಗಳ ಜೊತೆಗೂ ಕೂಡ ನಡೆಸಿರುವಂತಹ ಪ್ರಸನ್ನಾಸರ್ ಅವರಿಗೆ ಬಹಳಷ್ಟು ಅನುಭವ ಇರುತ್ತೆ. ಆ ಅನುಭವದ ಪೂರ್ಣವನ್ನ ಸಿನಿಮಾದಲ್ಲಿ ನೋಡುವಂತಾಗಿ ಶುಭವಾಗಿ ಹಾರೈಸ್ತಾ ಗೀತೆಗಳಲ್ಲೂ ಸಂಗೀತ ಸಿಂಗ್ ಶ್ರೀನಿವಾಸ್ ಅವರದ್ದು ಇನ್ನು ಸಹಾಯ ಮಾಡೋ ಗುಣ ಇರೋದು ಮಾತ್ರ ದೊಡ್ಡ ಮನುಷ್ಯ ಆಗ್ತಾನೆ. ಅದಕ್ಕೆ ದೊಡ್ಡ ಮನೆಯವರು ಅಂತ ಹೇಳಲಾಗತ್ತೆ. ಸೂಪರ್. ಫೋಟೋ ತೆಗೆಯೋದು ಏನು ಕಾಣಲ್ಲ ಕತ್ಲೆ ಏನು ರಾಣಿಯದ್ದು ಚಿತ್ರದ ಕೇಶವ ಚಿತ್ರದ ಟ್ರೈಲರ್ ಬಿಡುಗಡೆ ಈಗ ಆಗಿದೆ. ಎಲ್ಲ ನೋಡಿ ಆನಂದ ಪಡೋಣ. ಥ್ಯಾಂಕ್ ಯು. ಟ್ರೈಲರ್ ಬಿಡುಗಡೆ ನಿಜವಾಗಿ ಖುಷಿ ಆಗ್ತಾ ಇದೆ. ಈ ಜಾಗದಲ್ಲಿ ಬಂದು ಇದನ್ನು ಬಿಡುಗಡೆ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿರೋದು ತುಂಬ ಖುಷಿ ಆಗ್ತದೆ. ಒಳ್ಳೆಯದಾಗಿ ಪ್ರೊಡ್ಯೂಸರ್ಸ್ಗೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಈಗ ಮಾಡೋಣ. Yes. So back to back ನಾಲ್ಕು ಹಾಡುಗಳನ್ನ ನಾವೀಗ ನೋಡೋಣ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದಷ್ಟು ಜನರಿಗೆ ತಿಳಿಸಿ ನಿಮ್ಮ ಸ್ಟೇಟಸ್ಗೆ ಹಾಕೋದನ್ನ ಮರಿಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಈಗ ಸ್ಟೇಜ್ಗೆ ಎಲ್ಲ ಬರಮಾಡ್ಕೊಳ್ಳುವಂತ ಸಮಯ. ಸ್ಟೇಜಿಗೆ ಮತ್ತೆ ಬರಮಾಡ್ಕೊಳ್ತೀನಿ ಅಂತ ದಯಮಾಡಿ ಶ್ರೀನಿವಾಸ್ ಶರಣ್ ಸರ್ ಬಿಳಿಗಿರಿ ಕಂಬೈನ್ಸ್ನ ಹೆಂಗ ಪ್ರಸ್ತುತಿ ಬ್ರಹ್ಮದ್ದು ಚಿತ್ರದ ಟ್ರೈಲರ್ ನೋಡಿ ಕೆಲವೊಂದಷ್ಟು ಹಾಡುಗಳನ್ನ ಕೂಡ ನೋಡಿದ್ವಿ. ಸಿರಿ ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಲಾಂಚ್ ಆಗಿದೆ. ದಯವಿಟ್ಟು ಅಲ್ಲೂ ಕೂಡ ಸಂಪೂರ್ಣ ಹಾಡುಗಳನ್ನ ನೋಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅದನ್ನ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ. ನಮ್ಮ ಪ್ರಸನ್ನ ಸರ್ ಅವರ ಒಂದು ಪ್ರಯತ್ನ ಸಫಲವಾಗಲಿ ಅಂತ ನಾವು ಕೂಡ ಹಾರೈಸ್ತಾ ಇದ್ದೇವೆ. ಕ್ಯಾನ್ಸರ್ ಹೋಗಬೇಕು ಅಂತ ಈಗ ನೆಟ್ಗಿಂದಾಗಲೇ ಯಾರು ಕರೆಯಲ್ಲ ಕೆಲಸಕ್ಕೆ ಮಾಡಿ ಒಂದು ಸಿನಿಮಾ ಮಾಡಬೇಕು ಅನಿಸ್ತು. ಮಕ್ಕಳನ್ನ ಕೇಳಿದ್ರೆ ಏನು ಆ್ಯಕ್ಟ್ ಮಾಡ್ತೀವಿ ಅಂತ ಮಾಡ್ತೀನಿ. ಅವ್ರನ್ನ ಹಾಕೊಂಡು ಗಣಪತಿ ಅಂತ ಸಿನಿಮಾ ಮಾಡಿದ್ವಿ. ಇವತ್ತು ತುಂಬ ಖುಷಿ ಆಗ್ತದೆ. ಎಲ್ಲ ನನ್ನ ಆತ್ಮೀಯರು, ಹಿತೈಷಿಗಳು, ಗೆಳೆಯರು, ಹಾಗೆ ನನ್ನ ಕೊಲೀಗ್ಸು ಎಲ್ಲರೂ ಬಂದಿದ್ದಾರೆ. ಹಾಗೆ ನನ್ನ ಹೊರಗಡೆ ಇರೋ ಸ್ನೇಹಿತರು ಬಂದಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹೀಗೆ ಈ ಸಿನಿಮಾನ ಗೆಲ್ಲಿಸಿ ನಾನು ಮೀಡಿಯಾದವ್ರನ್ನ ಎಲ್ಲರೂ ಕೇಳ್ಕೊಂಡು ಅಂದ್ರೆ ಇಷ್ಟು ವರ್ಷ ನಮ್ಮನ್ನ ನೀವು ಸಾಕಿದ್ದೀರಾ, ಬೆಳೆಸಿದ್ದೀರಾ. ಹಾಗೆ ಎಲ್ಲ ನಿರ್ಮಾಪಕರು ನನ್ನ ಸಾಕಿದ್ದಾರೆ, ಬೆಳೆಸಿದ್ದಾರೆ. ಇವತ್ತು ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಯಾವ ನಿರ್ಮಾಪಕರು 1 ರೂಪಾಯಿ ಮೋಸ ಮಾಡಿಲ್ಲ. 40 ವರ್ಷದಿಂದ ನಾವು ಮ್ಯಾನೇಜ್ ಮಾಡಿಲ್ಲ. ಅಪ್ ಟು ಇವರನ್ನು ಬ್ಲ್ಯಾಕ್ ಅಂಡ್ ವೈಟು ಅಂತ್ಯ ಅಂತ ಸಿನಿಮಾ
ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಕ್ಟ್ ಮಾಡಿದ್ವಿ. ನೀವು ಒಬ್ಬ ನಿರ್ಮಾಪಕರು ಮೋಸ ಮಾಡಿಲ್ಲ. ಏನು ಸ್ವಲ್ಪ ಕಡಿಮೆ ಕೊಟ್ಟಿರ್ಬೋದು, ಹೊಸ ಇಟ್ಕೊಂಡ್ರೆ ಪರವಾಗಿಲ್ಲ ಅಂತ. ಅವರು ಅವತ್ತು ದುಡ್ಡು ಕೊಟ್ಟಿದ್ರಿಂದ ನಮ್ಮ ಮನೆಯಲ್ಲಿ ಅಕ್ಕಿ ಬೇಯ್ತಾ ಇದ್ದು ಸ್ಟವ್ ಹತ್ಕೊಂಡಿದ್ರು. ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಅಕ್ಕಿನೂ ಬೇಯ್ತಾ ಇರಲಿಲ್ಲ, ಸ್ಟವ್ ಹತ್ಕೊತಾ ಇರಲಿಲ್ಲ. ನನಗೆ ಬಹಳ ಸಂತೋಷ ಆಗಿದೆ. ಇದು ಎಲ್ಲರಿಗಿಂತ ಹೆಚ್ಚಾಗಿ ಶರಣವ್ರಿಗೆ ಮತ್ತೆ ನಮ್ಮ ಬಳಿಕರವ್ರಿಗೆ ಎಲ್ರಿಗೂ ದಯವಿಟ್ಟು ತಾವು ಬರಬೇಕು, ನಮ್ಮ ಮಕ್ಕಳಿಗೆ ಹಾರೈಸಬೇಕು, ಅವರನ್ನು ಬೆಳೆಸಬೇಕು ಜೊತೆಯಲ್ಲಿ ಅಂತ ಇದು ಮಾಡಿದಾಗ ಎಲ್ಲರೂ ಒಪ್ಕೊಂಡು ಬಹಳ ಸಂತೋಷ ಪಡ್ತಾರೆ. ಆದರೆ ವಿಶ್ವನಾಥ್ ಅವರಿಗೆ ನಾನು ಹೋಗಿ ಇನ್ವಿಟೇಷನ್ ಕೊಟ್ಟಿರಲಿಲ್ಲ ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರಿಗೆ. ಆಮೇಲೆ ನಮ್ಮ ಈ ವಿಶ್ವನಾಥ್ ಜೊತೆ ಹೋಗ್ಬಿಟ್ಟು ಆಮೇಲೆ ಕೊಟ್ಟಿದ್ದಾಯ್ತು. ಅದ್ರೊಳಗಡೆ ಅವ್ರು ಅಪ್ಡೇಟ್ ಮಾಡಿ ತರಂಗಿಣಿ ಅಂತಾನೆ ಮಂಗಳೂರು ಪೇಪರ್ ಅವ್ರದ್ದು, ಅದರಲ್ಲಿ ಆಲ್ರೆಡಿ ಪಬ್ಲಿಸಿಟಿ ಕೊಟ್ಬಿಟ್ಟಿದ್ದಾರೆ. ಈ ತರ ನಾನು ಒಬ್ಬನೇ ಅಲ್ಲ, ನಮ್ಮ ಕಲಾವಿದರು ಯಾರೇ ಸಿನಿಮಾ ಮಾಡಲಿ ಎಲ್ಲರಿಗೂ ಪ್ರೋತ್ಸಾಹಿಸಿ ಎಲ್ಲರೂ ಬೆಳೆಯೋದಕ್ಕೆ ಅವಕಾಶ ಕೊಡಿ. ನಮಸ್ಕಾರ. ಮೈಕ್ ಹತ್ರ ಇಟ್ಕೊ, ಮೈಕ್ ಹತ್ರ. ನಮಸ್ಕಾರ ಎಲ್ಲರಿಗೂ. ತುಂಬಾ ಖುಷಿ ಆಗ್ತಿದೆ ಇಷ್ಟು ಜನ ನೋಡಿ. ನಮ್ಮ ತಂದೆಯವರು ಈ ಇಂಡಸ್ಟ್ರಿಯಲ್ಲಿ 40 ವರ್ಷ ಅವರು ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಆ 40 ವರ್ಷದಲ್ಲಿ ಅವ್ರು ಪಡ್ಕೊಂಡಿರೋದು ಏನಂದ್ರೆ ಫ್ರೆಂಡ್ಶಿಪ್, ಈ ತರ ಜನನ ಇದೇ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ತಂದೆಯವರು ಯಾವಾಗ ಸಿನಿಮಾ ಶುರು ಮಾಡ್ತೀನಿ ಅಂದ್ರು ಅವಾಗ ಎಲ್ಲರೂ ಅವ್ರ ಫ್ರೆಂಡ್ಸ್ ಇಂದ ಹಿಡಿದು ಎಲ್ಲರೂ ಬಂದು ನಾವು ಪ್ರೋತ್ಸಾಹ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮಾಡಿ ಚೆನ್ನಾಗಿ ಮಾಡಿ ಅಂದ್ರು. ಆ ಸಪೋರ್ಟ್ಗೋಸ್ಕರನೇ ನಾವೆಲ್ಲ ಒಪ್ಕೊಂಡಿದ್ದು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದಗಳು. ಸೂರಜ್ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂದೆ ಇರುವ ಗಣ್ಯರಿಗೂ, ಮಿತ್ರರಿಗೂ ಹಾಗೂ ಮಾಧ್ಯಮರಿಗೂ ನಮಸ್ಕಾರ. ನಮ್ಮ ಅಪ್ಪನ ಒಂದು ಆಸೆ ಇತ್ತು, ಒಂದು ಫಿಲ್ಮ್ ಮಾಡಬೇಕು ನಾನು ಅಂತ. ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಮಾಡಬೇಕು, ನಾನು ಒಂದು ಫಿಲ್ಮ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಇದ್ರ ಪ್ಲಾನಿಂಗ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ತನಕ ಅವ್ರು ಹೆಂಗೆ ಅದನ್ನ ಮಾಡಿದ್ರು ಅನ್ನೋದು ಅಮೇಜಿಂಗ್. ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ಹಿಮ್. ಅಂಡ್ ಒಂದು ಒಂದೇನಂದ್ರೆ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹ್ಯಾಸ್ ಮೈ ಫಾದರ್, ಬಿಕಾಸ್ ಅವ್ರು ಏನು ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಇಂಡಸ್ಟ್ರಿಗೆ ಬರೋದಕ್ಕೆ ನಮ್ಗೆ ಸ್ವಲ್ಪ ಭಯ ಆಗಿತ್ತು ಮೊದಲು. ಬಟ್ ಇವರ ಪ್ರೋತ್ಸಾಹದಿಂದ ಇವಾಗ ಬಂದು ನೀವೆಲ್ಲ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಸೊ ಅದು ಒಂದು ಥ್ಯಾಂಕ್ಸ್ ನಮ್ಮ ಅಪ್ಪನಿಗೆ. ಫಿಲಂ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮುಂದೆ ಬರುತ್ತೆ. ದಯವಿಟ್ಟು ನೋಡಿ, ಪ್ರೋತ್ಸಾಹಿಸಿ. ಯಾವ ಜಾನರ್ ಸಿನಿಮಾ ಯಾವ ಜಾನರ್ ಇದು? ಪ್ರಾಣಹದ್ದು ಅಂದ್ರೆ ಯಾವ ಜಾನರ್ ಇದು? ಏನು ಯಾವ ಜಾನರ್ ಸಿನಿಮಾ ಅಂತ ಕೇಳ್ತಿದ್ದಾರೆ. ಕಮರ್ಷಿಯಲ್ ಫಿಲ್ಮ್, ಆಕ್ಷನ್ ಎಲ್ಲ ಇಲ್ಲಿ ಒಂದು ಹಳ್ಳಿಲಿ ನಡೆಯೋ ಕಥೆನಾ ಇದು? ಹಳ್ಳಿ ನಡೆಯೋ ಕಥೆ ಇದು. ಬರೆಯಕ್ಕೇನಾರ ಬೇಕಲ್ಲ, ಬರೆಯಕ್ಕೇನಾರ ಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಮನುಷ್ಯ ಈ ಮೆತ್ತಿಗೆರೋದನ್ನ ಹೇಗೆ ಕಿತ್ಕೊಂಡು ತಿಂತಾನೆ, ಇದು ಇನ್ನೇನಲ್ಲ. ಯಾಕೆಂದ್ರೆ ಬಲಿಷ್ಠವಾಗಿರೋರು ತೋಳು ಬರ ಇರಲಿ ಇಲ್ಲದೆ ಇರಲಿ, ಆದ್ರೆ ಬೇರೆಯವ್ರನ್ನ ಹೇಗೆ ಕಿತ್ಕೊಂಡು ತಿಂದು ಹಿಂಸೆ ಮಾಡ್ತಾರೆ ಅನ್ನೋದು. ನಮಸ್ಕಾರ. ಥ್ಯಾಂಕ್ ಯು ಸರ್. ಹಾಗೆ ಸಿನಿಮಾ ಸರ್ಕಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯರಿಗೆ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಪ್ರಿಂಟ್ ಎಲೆಕ್ಟ್ರಾನಿಕ್ ಎಲ್ಲರಿಗೂ ನಮಸ್ಕಾರ. ಜನಿಗೆ ಪ್ರಸನ್ನ ಸರ್ ಪ್ರಥಮ ಒಂದು ಹೇಳಿದ್ರು, 40 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ, ನಾನು ನೋಡಿಲ್ಲ ಅಂತ ಹೇಳಿದೆ. ಸರ್, ನಿಮ್ಮನ್ನ ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಂಡು ಬಂದಿದ್ದೀವಿ, ನಿಮ್ಮ ಅದ್ಭುತವಾದ ಕಲಾವಿದರು, ತುಂಬಾ ಚೆನ್ನಾಗಿ ಮಾಡಿದೀನಿ ಅಂತ ಹೇಳಿ ಫಸ್ಟ್ ಟ್ರೈಲರ್ ತೋರಿಸಿದ್ರು. ಸ್ವಲ್ಪ ಹಳ್ಳಿ ಜಾನಲ್ಲಿ ಚೆನ್ನಾಗಿತ್ತು. ಆಮೇಲೆ ಒಂದು ಹಾಡು ಹಾಕಿದ್ರು, ಫೋಕ್ ಸಾಂಗ್ಸ್ ತರ ತುಂಬಾ ಚೆನ್ನಾಗಿತ್ತು. ಎಷ್ಟು ಆಪ್ಟ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ಬರ್ತಾ ಇರೋ ನಮ್ಮ ಹೊಸ ಹಾಡುಗಳಿಗೆ ಇದನ್ನ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದೀವಿ, ತುಂಬಾ ಚೆನ್ನಾಗಿದೆ. ಈ ಹಾಡು ಸಿನಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಇದೆ,
ಮತ್ತೆ ಬೇರೆ ಎಲ್ಲ ಪ್ಲಾಟ್ಫಾರ್ಮ್ ಇದೆ. ದಯವಿಟ್ಟು ಕೇಳಿ, ಹೊಸ ಹಳೆ ಕಲಾವಿದರನ್ನು ಪ್ರೋತ್ಸಾಹಿಸಿ. ಯಾಕಂದ್ರೆ ಎಲ್ಲರೂ ಹೇಳಿದ್ರೆ ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸಿ, ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ. ಹೊಸ ಕಲಾವಿದರು ಪ್ರೋತ್ಸಾಹಿಸಿದ್ರೆ ಹಳೆ ಕಲಾವಿದರ ಜೊತೆಗೆ ಹೊಸ ಕಲಾವಿದರೆಲ್ಲರೂ ಮುಂದೆ ತನ್ನಿ. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲರೂ ಮೇಲೆ. ಧನ್ಯವಾದಗಳು. ದಯವಿಟ್ಟು ಕ್ಷಮಿಸಬೇಕು, ಯಾಕೆಂದ್ರೆ ನನ್ನ ಪ್ರಾಜೆಕ್ಟ್ಗೆ ಇಲ್ಲಿವರೆಗೂ ಪ್ರೋತ್ಸಾಹ ಕೊಟ್ಟಿರೋದು ನಮ್ಮ ಯೂನಿವರ್ಸಿಟಿ ಮನೆ ಅಂದ್ರೆ ಹೈದರಾಬಾದ್ ಇವರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದು ದೊಡ್ಡ ಯೂನಿವರ್ಸಿಟಿ. ಅಲ್ಲಿ ಯೂನಿವರ್ಸಿಟಿ ಮುಂದೆ ನಿಂತ್ಕೊಂಡ್ರೆ ಏನು ಗೊತ್ತಾಗಲ್ಲ. ಯೂನಿವರ್ಸಿಟಿ ಒಳಗಡೆ ಹೋಗ್ಬೋದು, ಒಳಗಡೆ ಹೋದಾಗ ಏನು ಹೇಳ್ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ನಾವು ಕಾಲೇಜ್ ಮುಂದೆ ಹೋಗಿ ಸುಣ್ಣ ಬಣ್ಣ ಹೊಡೆದಿದ್ರೆ ಬಹಳ ಚೆನ್ನಾಗಿದೆ ಅಂದ್ರೆ ಅಲ್ಲ, ಕಾಲೇಜ್ ಹೊರಗಡೆ ಹೋದ್ರೆ ಏನು ಅಂತ. ಇದನ್ನು ನೀವೆಲ್ಲ ನನ್ನ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮೈಸೂರಿಂದ ಬಂದಿದ್ದಾರೆ, ನಾನು ಫೋನಲ್ಲಿ ಕರೆದಿದ್ದು ಹೋಗಿದ್ದಿಲ್ಲ. ಮೈಸೂರಿಂದ ಬಂದಿದ್ದಾರೆ, ಅದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ. ಹಾಗೆ ನಮ್ಮ ಸುರೇಶ್ ಅವತ್ತು ನನ್ನ ಸ್ಕ್ರೀನ್ನಲ್ಲಿ ನೀವು ತುಂಬಾ ಚೆನ್ನಾಗಿದೆ, ಮಾಡಿ ಚೆನ್ನಾಗಿದೆ, ಇದನ್ನ ಹಾಕಿ ಅದನ್ನ ಹಾಕಿ ಅಂತಂದ್ರು. ಹಾಗೆ ಬಣ್ಕರ್ ಅವರು ಹೇಳಬೇಕು ಅಂದ್ರೆ ಮರ್ತಿದ್ದೆ, ದಯವಿಟ್ಟು ಕ್ಷಮಿಸಿ. ಬಣ್ಕರ್ ಅವರು ಇದನ್ನ ನಾವು ಒಂದು ಟೈಮಿಂಗ್ ಓದಾಡ್ತಾ ಇದ್ದೆ. ಎಷ್ಟೋ ಟೈಮ್ ಇದೆ, ಅದು ಅವರು ತಗೊಂಡಿದ್ದಾರೆ, ಇವ್ರು ತಗೊಂಡಿದ್ದಾರೆ, ಕೆಂಬಲ್ಲೂರು ಇವ್ರು ತಗೊಂಡಿದ್ದಾರೆ, ಇವ್ರು ತಗೊಂಡು ಒಂದ್ ದಿವಸ ರಾತ್ರಿ 11:11:30 ಇದ್ದಕ್ಕಿದ್ದಂಗೆ ನಾನು ಮುಂದಾಕ್ಬಿಟ್ಟಿದ್ದೆ. ಸತ್ಯ ಹೋಗಿಲ್ಲ. ಸರಿ, ಅವರ ರಣಹದ್ದು ಅಂತ ಒಂದು ಫ್ಲಾಶ್ ಆಯ್ತು. ಆ ತಕ್ಷಣ ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಎಲ್ರಿಗೂ ಹೇಳಿದೆ, ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ರು ಬೆಳಿಗ್ಗೆ ಹೋಗಿ ಎಲ್ಲ ಇದು ಮಾಡಿದ್ರೆ. ಅಲ್ಲ, ಇಲ್ಲ ಸರ್ ನಾಡಿ ಕೊಡ್ತೀನಿ, ಕಂಪ್ಯೂಟರ್ ಕೆಟ್ಟೋಗ್ಬಿಟ್ಟಿದೆ, ಏನೋ ಬಿಲ್ ಹಾಕಬೇಕು. ಸರಿ, 3 ದಿವಸ ಆದ್ಮೇಲೆ ಬಳಿಕವರು ಹೋಗಿ ಮೀಟ್ ಮಾಡಿದ್ರೆ ಕೊಡ್ತೀನಿ ಮೇಡಮ್, ಹೇಗೆ ಮಾಡಿ ನಾಳೆ ಫೋನ್ ಮಾಡು. 2 ದಿವಸ ಫೋನ್ ಮಾಡ್ತೀನಿ, 3 ದಿವಸ ಫೋನ್ ಮಾಡ್ತೀನಿ, ಫೋನೇ ಅಂತ. ಏನ್ ಮಾಡೋದು? ಇವರು ಕೊಟ್ಟರು ಕೈ ಆಯ್ತು. ಆಮೇಲೆ ಒಂದು ಯಾವುದೋ ಒಂದು ಪಿಕ್ಚರ್ದು ಪ್ರೆಸ್ ಮೀಟು, ತಮಿಳ್ ಪಿಕ್ಚರ್ ಪ್ರೆಸ್ ಮೀಟು ಫುಲ್ ಬಿಸಿ ಆಗಿದ್ದಾರೆ. ನನಗೆ ಫೋನ್ ಮಾಡೋದು, ಹೆಂಗೆ ಏನೋ ಮಾಡಿದ್ದೀನಿ ಮನೇಲಿ ಒಂದು 12:30. ನಾನು 12:30 2 ಗಂಟೆಗೆ ಬರ್ತೀನಿ. ಆ 2 ಗಂಟೆಗೆ ಹೋಗ್ತಾರೆ, ನಾವು ಅವರೇ ಲೆಟರ್ ತಗೊಂಡು ಎಲ್ಲ ಇದು ಮಾಡಿ ಆ ಟೈಮಿಂಗ್ನ ನನಗೆ ಕೊಟ್ಟರು. ಇವತ್ತು ಬಂದದ್ದು ನಂತರ ಹೃತ್ಪೂರ್ವಕವಾದಂತಹ ನಮಸ್ಕಾರ ಅರ್ಪಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಜಗಲಿ ಪ್ರಸನ್ನ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಈ ರಣಹದ್ದು ಸಿನಿಮಾದ ಒಂದು ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನ ಮಾಡ್ತಾ ಇದ್ವಿ. ಒಂದು ಅಂತ್ಯಾಕ್ಷರಿ ಹಾಡ್ತಾ ಇದ್ರು ಕೂಡ ಒಂದು ಮ್ಯೂಸಿಕ್ ಡೈರೆಕ್ಟ್ ಆಗಿ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಫಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಸುನಾದ ಲೈವ್ ಕ್ಯಾಸೆಟ್ಸ್ ಅಂತ ಇತ್ತು, ಸಪ್ತಸಾಗರ್ ಆಡಿಯೋ ಕಂಪನಿ, ನಮ್ಮ ಸಂತೋಷ್ ಬೆಳಗಿನಲ್ಲಿ, ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಡಿಯೋ ಕಂಪನಿಯಲ್ಲಿ ನಾನು ಕೆಲಸ ಮಾಡಿದ್ದೆ. ಅದಲ್ಲದೆ ನನ್ನದೇ ಸ್ವಂತ ಶ್ರೀ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಇದೆ. ಆ ಆರ್ಕೆಸ್ಟ್ರಾದಲ್ಲಿ ನನಗೆ ಒಂದು ಹಾಡುವಂತ ಒಂದು ತರಬೇತಿ, ಅಂದ್ರೆ ಹಾಡ್ತಾ ಇದ್ದೆ, ಗಾಯಕನಾಗಿ ಹಾಡ್ತಾ ಇದ್ದೆ. ಈ ಒಂದು ಎಕ್ಸ್ಪೀರಿಯನ್ಸ್ ನ ಬಿಟ್ಟರೆ ಯಾವುದೇ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಕೆಲಸ ಮಾಡಿರಲಿಲ್ಲ. ಆದ್ರೆ ಎಲ್ಲ ಪ್ರಮುಖ ಮ್ಯೂಸಿಕ್ ಡೈರೆಕ್ಟರ್ಸ್ ನ ಹಾಡುಗಳನ್ನ ನಾನು ಹಾಡ್ತಾ ಇದ್ದೆ. ಅದೇ ನನ್ನ ಒಂದು ಅನುಭವ. ಆ ಒಂದು ಅನುಭವ ಇದ್ರೂ ಕೂಡ ನಾವು ಒಂದು ಲೊಕೇಶನ್ ನೋಡಕ್ ಹೋಗಿರುವಾಗ ನಮ್ಮ ಜಗದೀಶ್ ಪ್ರಸಾದ್ ಅವರು ಹಾಗೆ ನಮ್ಮ ಜೊತೆ ವಿಶ್ವನಾಥ್ ಅವರು ಕೂಡ ಇದ್ರು. ಕಾರ್ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಅವರ ಒಂದು ಆ ಖುಷಿಗೆ ಎಲ್ಲರೂ ಕೂಡ ಹಾಡನ್ನ ಅಂತ್ಯಾಕ್ಷರಿಂದ ಹಾಡ್ಕೊಂಡು ಬರ್ತಾ ಇದ್ವಿ. ಮ್ಯೂಸಿಕ್ ಡೈರೆಕ್ಟರ್ನ ಇದೇ ಸಿನಿಮಾಗೆ ನನಗೆ ನೋಡಕ್ ಕೂಡ ಅವರು ಹೇಳಿದ್ರು ನಿರ್ಮಾಪಕರು. ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೆ. ನಾನು ಯಾವುದೇ ಕೂಡ ಆಸೆ ಇಟ್ಕೊಳ್ಳೋದಿಲ್ಲ, ನಾನು ಅವ್ರನ್ನ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ ಅಂತ ಕೂಡ ನಾನು ಕೇಳಿರಲಿಲ್ಲ. ಆದ್ರೆ ಒಂದು ಸಂದರ್ಭ ಬಂದಾಗ ಸಡನ್ ಆಗಿ ಅವರು ಜಗದೀಶ್ ಪ್ರಸಾದ್ ಅವರು ಒಂದು ದೇವಸ್ಥಾನ ಬಂತು, ಗಾಡಿ ನಿಲ್ಲಿಸು ಅಂತ ಹೇಳಿದ್ರು. ನಿಲ್ಲಿಸಿದ ತಕ್ಷಣ ಬೇರೆ ಯಾರು ಮ್ಯೂಸಿಕ್ ಡೈರೆಕ್ಷನ್ ಕೊಡಲ್ಲ, ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಷನ್ ನೀವೇ ಮಾಡಬೇಕು ಅಂತ ಹೇಳಿ ದೇವರ ಮೇಲೆ ಪ್ರಮಾಣ ಮಾಡಿ ಅವತ್ತು ನನಗೆ
ಸಂಗೀತ ನಿರ್ದೇಶಕರಾಗಿ ಒಂದು ಜವಾಬ್ದಾರಿ ವಹಿಸ್ತಾರೆ. ಆದ್ರೆ ನಾನು ಹೆದರ್ಕೊಂಡು ನಾನು ಮಾಡಲ್ಲ ಅಂತ ಸುಮಾರು ಜನ ಕೈ ತಗೋತೀನಿ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. ಸಂಗೀತ ನಿರ್ದೇಶನ ಮಾಡ್ತಿದ್ರೆ ಅದಕ್ಕೆ ಆದಂತಹ ಕೆಲವು ಅರ್ಹತೆಗಳು ಇರಬೇಕು. ನನಗೇನು ಆ ಥರ ಅರ್ಹತೆ ಇಲ್ಲ ಅನ್ನೋ ಒಂದು ಭಯ ನನ್ನಲ್ಲಿ ಕಾಡ್ತಾ ಇತ್ತು. ಆದ್ರೆ ನೀನು ಮಾಡ್ತೀಯ, ಖಂಡಿತ ಚೆನ್ನಾಗಾಗುತ್ತೆ ಅಂತ ಹೇಳಿ ಹುಡುಗ ಮುಗಿಸ್ತವರು ಮೊಟ್ಟ ಮೊದಲನಾಗಿ ಜಂಗಿ ಪ್ರಸನ್ನ ಅವರು ನನ್ನ ಸ್ನೇಹಿತ ಮಾತ್ರ ಅಲ್ಲ, ನನ್ನ ದೊಡ್ಡಣ್ಣ ಅಂತ ಅನ್ಕೊಂಡಿದ್ದೀನಿ. ನಾನು ಅವರು ನಿರ್ಮಾಪಕರು, ಕಲಾವಿದ, ಗಾಯಕರ ಸಂಬಂಧ ಅಲ್ಲ, ನಮ್ಮಿಬ್ಬರು ಒಂಥರ ಸಹೋದರರ ಒಂದು ಸಹೋದರತ್ವ ಸಂಬಂಧ. ಇದಕ್ಕೆಲ್ಲ ನನ್ನ ಬೆನ್ನೆಲುಬಾಗಿ ಯಶೋಧರವರು ನನ್ನ ತಾಯಿ ಸ್ಥಾನದಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಈ ಒಂದು ಕೆಲಸ ನಾನು ಶುರು ಮಾಡಿದಾಗ ಮೊದಲನೇದಾಗಿ ವಿ ನಾಗೇಂದ್ರ ಪ್ರಸಾದ್ ಸರ್ ಅವ್ರಿಗೆ ನಾವು ತಿಳಿಸಿದಾಗ, ಶ್ರೀನಿವಾಸ್ ನಿಮ್ಗೆ ಒಳ್ಳೆಯದಾಗಲಿ ಅಂತ 2 ಲವ್ ಸಾಂಗ್ 2 ಹಾಡುಗಳನ್ನ ನಮಗೆ ಬರ್ಕೊಟ್ಟು ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ರಣಹದ್ದು ಟೈಟಲ್ ಸಾಂಗ್ ಡೈರೆಕ್ಟರ್ ರಾಮ್ ನಾರಾಯಣ್ ಸರ್ಗೆ ಹೇಳಿದಾಗ ನಿಮ್ಗೆ ಒಳ್ಳೆಯದಾಗಲಿ ಶ್ರೀನಿವಾಸ್, ಜಂಗಿ ಪ್ರಸನ್ನ ಅವರಿಗೆ ಒಳ್ಳೆಯದಾಗಲಿ ಅಂತ ಅವರು ಅದ್ಭುತವಾಗಿ ಈ ಒಂದು ಹಾಡನ್ನ ಬರ್ಕೊಟ್ಟು, ಅದಲ್ಲದೆ ಶಮಿತಾ ಮಲ್ನಾಡ್ ಅವರು, ಅನುರಾಧ ಭಟ್ ಹಾಗೂ ಅಜಯ್ ವಾರಿಯರ್ ಮತ್ತೆ ರೂಪ ಶ್ರೀನಿವಾಸ್ ಇವ್ರುಗಳು ಕೂಡ ನನ್ನ ಜೊತೆ ಸಹಕಾರ ಮಾಡಿ ಹಾಡುಗಳನ್ನ ಮಾಡಿದರೆ ನಾನು 3 ಜನಕ್ಕೂ 3 ಹಾಡುಗಳನ್ನ ಹಾಡಿದ್ದೀನಿ. ಅಪ್ಪ, ಮಗ ಮತ್ತೆ ಜಂಗಿ ಪ್ರಸನ್ನ ಅವರಿಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜಂಗಿ ಪ್ರಸನ್ನ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಮಾತನಾಡ್ತೀನಿ. ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ದಿಗ್ಗಜರು ಹಾಗೂ ದೊಡ್ಡ ಸಹೋದರರು 3 ಜನರು ಒಂದೇ ವೇದಿಕೆಯ 3 ಬಾರಿ ಬಂದಿರುವುದು, ಜೊತೆಗೆ ಲಕ್ಷ್ಮೀ ಸಮೇತರಾಗಿ ನೋಡಿದ್ರಿ. ಅದು ಜಂಗಿ ಪ್ರಸನ್ನ ಸಿನಿಮಾಕ್ಕೆ ಶುಭ ಸೂಚನೆ ಅನ್ನೋದನ್ನ ತೋರಿಸುತ್ತೆ. ಅದ್ರ ಜೊತೆಗೆ ಸಹೋದರ ಇದ್ದಾರೆ, ಹಾಗೆ ಸೇನೆ ಇದ್ದಾರೆ. ನಮ್ಮ ಆತ್ಮೀಯತೆ ತುಂಬಾ ವರ್ಷಗಳಿಲ್ಲ. ಹಾಗೆ ನಮ್ಮ ಮಂತ್ರಿಮಂಡಲದ ಅಧ್ಯಕ್ಷರಿದ್ದಾರೆ, ನಿರ್ಮಾಣ ಸಂಘದ ಅಧ್ಯಕ್ಷರಿದ್ದಾರೆ, ನಮ್ಮ ಆತ್ಮೀಯ ಶರಣರು ಅವರ ಕಲೆಗೆ ಆಲ್ಮೋಸ್ಟ್ ಎಲ್ಲರೂ ಬರಬಹುದು. ಎಲ್ಲರೂ ಈ ವೇದಿಕೆಯಲ್ಲಿ ಇರುವಂಥದ್ದು ಜಂಗಿ ಪ್ರಸನ್ನ ಅವರ ಸಿನಿಮಾದ ಒಂದು ಏನು ಟೀಸರ್ ಹಾಡು ನೋಡುವ ಕಾತುರದಿಂದ ನಮಗೆ ಸ್ವಲ್ಪ ನೋಡೋಕೆ ಸ್ವಲ್ಪ ಸಮಯ ಲೇಟಾಗಿ ಬಂದಿದ್ದರಿಂದ ಮಿಸ್ ಆಯ್ತು ಅನ್ಕೋತೀನಿ. ಹಾಗೆ ಜಂಗಿ ಪ್ರಸನ್ನ ಅವರು ಸಹ ಕಲಾವಿದ, ಪೋಷಕ ಕಲಾವಿದ ಅನ್ನೋದಕ್ಕಿಂತಲೂ ಅವರು ಹಿರಿಯ ಕಲಾವಿದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಸದಾ ನಮ್ಮ ಚಿತ್ರರಂಗಕ್ಕೆ ಬರೋದು 37 ವರ್ಷದಿಂದ ಜಂಗಿ ಪ್ರಸನ್ನ ಅವರನ್ನು ನೋಡ್ತಾ ಇದ್ದೀನಿ. ಜಂಗಿ ಪ್ರಸನ್ನ ಅವರು ಇಲ್ಲಿವರೆಗೆ ಕಲಾವಿದರಾಗಿದ್ರು. ಏನೇ ಏನೋ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಮಧ್ಯ ಹೊರಗಿದ್ರು ಕೂಡ ಆ ಆರೋಗ್ಯದ ಸಮಸ್ಯೆಯ ಮಧ್ಯೆ ಕೂಡ ಒಂದು ಸಾಧನೆ ಮಾಡ್ತಿದೆ ಅಲ್ವಾ, ಅದು ತುಂಬಾ ಅದನ್ನ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತದೆ. ಯಾಕಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅಷ್ಟು ವರ್ಷಗಳ ಕಾಲ ಸಿನಿಮಾ ಪಯಣದಲ್ಲಿ ಸಾಗಿದ್ರು ಕೂಡ ನಾನು ನನ್ನ ಮಕ್ಕಳು ಇಟ್ಕೊಂಡು ಸಿನಿಮಾ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಹೊರಟಿದಲ್ವಾ, ಅದು ಗ್ರೇಟ್. ಅದಕ್ಕೋಸ್ಕರ ನಾವು ನಿರ್ದೇಶಕ ಸಂಘದಿಂದ ಅವರಿಗೆ ನಿಮ್ಮ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೀವಿ. ಜೊತೆಗೆ ನಾವು ಕೂಡ ಹೇಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಂದುವರಿಸ್ತೀನಿ. ಜೈ ಹಿಂದ್. ವಿಶ್ವನಾಥ್ ಸರ್ ನಿಮ್ ಟ್ರೇಲರ್ ಸಾಂಗ್ಸ್ ನೋಡಿಲ್ಲ ಅಂದ್ರೆ ಸಿನಿಮಾ ಮಾತ್ರ ಖಂಡಿತವಾಗ್ಲೂ ಬಂದು ನೋಡ್ಬೇಕು, ಸಪೋರ್ಟ್ ಮಾಡೋಣ. ನೀವು ಅಷ್ಟೇ ಉಮೇಶ್ ಅಣ್ಣ ಹಾಗೆ ಸುರೇಶ್ ಸರ್, ನೀವಷ್ಟೇ 3 ಜನ ನೋಡಿಲ್ಲ, ನಂತರದಲ್ಲಿ ಖಂಡಿತ ಪ್ಲೇ ಮಾಡ್ತೀವಿ. ಥ್ಯಾಂಕ್ ಯು ಅಂತ ಹೇಳ್ತಾ ಶರಣ್ ಸರ್ ಅವರ ಗೊತ್ತಿದೆ ನಮ್ಮ ಜಂಗಿ ಪ್ರಸನ್ನ ಸರ್ ಅವರ ಮತ್ತು ಇಲ್ಲಿ ಕೂತಿರುವಂತಹ ಪೋಷಕ ಕಲಾವಿದರ ಮನದ ತುಡಿತ ಅಂತ. ಸೊ ಓವರ್ ಟು ಯು ಶರಣ್ ಸರ್ ಅವರ ಹಾಡುಗಳನ್ನ ಕೇಳೋಣ. ಹಾಡುಗಳನ್ನ ಬಿಡುಗಡೆಗೊಳಿಸಿದ್ದು ಅವರು. ನಾನು ನಿಂತ್ಕೊಳ್ತೀನಪ್ಪ, ಎಲ್ಲರಿಗೂ ನಮಸ್ಕಾರ. ನೋಡಿ, ಹೆಂಗಿರುತ್ತೆ ಅಂತಂದರೆ ಅದೃಷ್ಟ. ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ಕ್ರ್ಯಾಚ್ ಇಂದ ಶುರು ಮಾಡಿದಂಥ ಒಬ್ಬ ನಾನು ಪೋಷಕ ಕಲಾವಿದನಿಗೆ ಇವತ್ತು ಇಡೀ ಪೋಷಕ ಕಲಾವಿದರ ಒಂದು ಸಂಭಾವನೆ ಸಿಕ್ಕಿದೆ ಅಂತ ಅನ್ನೋದಾದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬರಗದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಆಮೇಲೆ ಕಲಾವಿದರ ಸಂಘದಲ್ಲಿ ಆಗ್ತಾ ಇರುವಂಥದ್ದು ನನ್ನ ಮನೆ. ಇದು ನನ್ನ ಮನೆಯಲ್ಲಿ ನನ್ನ ಬಡಗರ ನನ್ನವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಸಿಕ್ಕಿದೆ ಅಂತ ಅನ್ನೋದಾದ್ರೆ ನನ್ನ ಅದೃಷ್ಟ.
ನಾನು ಆಕ್ಚುಲಿ ಒಂದು 2-3 ಸಲ ನನ್ನ ಮನೆಗೆ ಬರ್ಬೇಕು ಆಗಿರಲಿಲ್ಲ ನನಗೆ. ಸುಮ್ಮನೆ ಒಂದು ಫೋನ್ ಮಾಡಿದ್ರೆ ಸಾಕು ನಾನು ಇರಬೇಕು. ಅಷ್ಟೊತ್ತದವರು ನನಗೆ ನನ್ನ ತಂದೆಯವರ ಸ್ನೇಹಿತರವರು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ತಂದೆ ತಾಯಿಯವ್ರಿಗೆ ಹೇಳಿದೆ ಅಷ್ಟೇ. ನಮ್ಮ ಸ್ನೇಹಿತರ ಕಾರ್ಯಕ್ರಮ ನಮ್ಮ ಬಂದೇ ಬರಬೇಕು ಅಂತ ಇವತ್ತು ಕರೀತಿದ್ರು ಕೂಡ ನಮ್ಮ ಅಪ್ಪ ಅಮ್ಮ 3 ಜನ ಯೂಶಲಿ ಅವ್ರ ಆರೋಗ್ಯ ಆಗಿರ್ಬೋದು ಯಾವುದನ್ನು ಕೂಡ ಅವ್ರು ಜಾಸ್ತಿ ಉಳ್ಕೊಳ್ಳೋದಾಗ ನನ್ನ ತಂದೆಗೆ ನಾನು ಬರ್ತೀನಿ ಅಂತ ಅನ್ನುವಂಥದ್ದು. ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅಂತ ಅನ್ನೋದಾದ್ರೆ ನನ್ನ ಮನೆಯಲ್ಲಿ ಒಂದು ಹೊಸ ಪ್ರತಿಭೆ ಶುರು ಆಗ್ತಾ ಇದೆ, ಹುಡ್ತಾ ಇದೆ ಅಂತ ಅನ್ನೋದಾದ್ರೆ ನಾವೆಲ್ಲರೂ ಇದ್ದೀವಿ ಅಂತ ಅನ್ನುವಂಥದ್ದು. ಇವರು ಇಡೀ ಎಷ್ಟು ಜನ ಇಲ್ಲಿ ಕಲಾವಿದರಲ್ಲಿ ಸೇರಿದ್ದೀರಲ್ಲ ಇದೇ ಸಾಕ್ಷಿ. ನಾವೆಲ್ಲರೂ ನಮ್ಮನ್ನು ನಾವು ಬೆಳೆಸೋದ್ರಲ್ಲಿ ನಮ್ಮ ಎತ್ತೋದ್ರಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನ್ನೋದಕ್ಕೆ ಇದಕ್ಕಿಂತ ಬೇಡ. ಇವತ್ತು ನಾನು ಚಿಕ್ಕ ಕಥೆ ಹೇಳ್ಬೋದು ಜಂಗೀಲಿ ಬಸವಣ್ಣ ಅವರ ವಿಚಾರವಾಗಿ. ನಮ್ಮ ಅವರು 350 ನಾನು ಸಿನಿಮಾ ಮಾಡುವಂಥವ್ರು ಅವ್ರ ಬಗ್ಗೆ ನಾನೇನು ಮಾತಾಡಲಿ. ಈ ಕೊರೋನಾ ಟೈಮಲ್ಲಿ ಇಡೀ ದೇಶನೇ ಮಲಿಕೊಂಡು ಹಾಳಾಕೊಂಡು ಮಲ್ಕೊಂಡಿತ್ತು, ಮಾಸ್ಕ್ ಹಾಕೊಂಡು ಓಡಾಡುವಂಥ ಒಂದು ಇದು. ಈ ನಮ್ಮ ಮನೆ ಹತ್ರ ಇದಿದೆ, ನಮ್ಮೂರ ತಿಂಡಿ ಅಂತ ಅನ್ನುವಂಥ ಒಂದು ಜಾಗ ಇದೆ. ನಾನು ಮಾಸ್ಕ್ ಹಾಕೊಂಡು ಬಂದ್ರೆ ಜಂಗೀಲಿ ಬಸವಣ್ಣ ಅವರು ಏನೋ ಟೀ ಕುಡಿತಿದ್ದಾರ ಟೀ ಕುಡಿತಾ ಇದ್ರು. ನಾನು ಮಾಸ್ಕ್ ಹಾಕೊಂಡಿದ್ದೀನಿ, ಟೋಪಿ ಹಾಕೊಂಡಿದ್ದೀನಿ. ನಾನು ಸರಿ ಮಾತಾಡ್ಸೋಣ ಸುಮ್ಮನೆ ಬೇರೆ ಇರ್ತಾರ ಅಂತ ಅಂದ್ಬಿಟ್ಟು ಹೋಗಿ ಸರ್ ನಾನು ಫ್ಯಾನ್ ಸರ್ ಅಂತ ಮಾತಾಡ್ತಾರೆ. ಹೋದ್ರೆ ಏನ್ರಿ ನಿಮ್ಮ ಹೆಸರು ಅಂತ ಇಂಥದ್ದು ಒಂದು ಹೆಸರು ಸರ್ ಹಂಗೆ ಮಾತು 20 ನಿಮಿಷ ಮಾತಾಡಿದ್ದೀರಿ. ನಾನು ಹೇಳ್ತೇನೆ ಯಾರು ಅಮ್ಮನ ವ್ಯಕ್ತಿ ಜೊತೆ 20 ನಿಮಿಷ ನಾನು ಮಾತಾಡ್ತಾ ಸೆಲ್ಫಿ ಬೇಕು ನನಗೆ ಅಂತಂದ್ರೆ ನಾನು ಮಾಸ್ಕ್ ಹಾಕಿದ್ದೀನಿ. ಅವ್ರು ಹೋಗಿದ್ದಾರೆ, ನೀವು ಬಂದ್ರೆ ನಿಂತ್ಕೊಂಡ್ರೆ ಅವರು ನಿಮ್ಮ ಮುಖ ಗೊತ್ತಾಗ್ಬಿಡ್ತಾರೆ ನನಗೆ ಅಂತ. ನಾನು ಕಡೆ ಇಲ್ಲಿ ಪರವಾಗಿಲ್ಲ ತೆಗಿಯಪ್ಪ ಅಂತ ಅವರೇ ಹೇಳೋದು. ಎಲ್ಲಾಗ ಗೊತ್ತಾಗಿ ನನ್ನ ಅವರಿಗೆ ನಾನು ಹೇಳ್ತಾ ಇರೋದು ಏನಕ್ಕೆ ಹೇಳ್ತೀನಿ ನಾನು ಕಲ್ತ್ಕೊಳ್ಳುವಂಥದ್ದು ಎಂಥದ್ದು ಅಂತಂದ್ರೆ, ಒಬ್ಬ ಮನುಷ್ಯ ಯಾವ ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ 20 ರಿಂದ 30 ನಿಮಿಷ ಅವ್ರನ್ನ ಸ್ಪಂದಿಸೋದಿದೆ ಅಂತ ಅದು ನಿಜವಾದ. ಅವರಲ್ಲಿ ನಾನು ತಿಳ್ಕೊಂಡಂತ ಗುಣ ಏನು ಅಂತಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ರೀ, ನಾನೊಂದು ಗೊತ್ತಾದ್ಮೇಲೆ ಮಾತಾಡಿಸುವಂಥದ್ದು ಎಂಥದ್ದು. ಸೊ ಇಲ್ಲಿ ನಾವು ಬದುಕಿನ ಪಾಠ ಅಂಥವ್ರಿಂದ ಕಲ್ತ್ಕೋಬೇಕು ಅಂತ ಅನ್ನುವಂಥದ್ದು. ಇವತ್ತು ಚಿತ್ರಕಲೆಗೆ ಅವರ 2 ಮಕ್ಕಳನ್ನು ನೋಡಿ, ಅವ್ರಿಗೆ 354 ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರ ಜನರೇಷನ್ಗೆ ಸಿನಿಮಾಗೆ ಕೊಡಬೇಕಾದಂಥದ್ದನ್ನೆಲ್ಲ ಕೊಡ್ತಾ ಇದೆ. ಮುಂದಿನ ಜನರೇಷನ್ಗೆ ಮುದ್ದಾದ ಟ್ಯಾಲೆಂಟೆಡ್ 2 ಮಕ್ಕಳನ್ನ ಮುಂದೆ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ಬೇಕಾ ಚಿತ್ರಕಲೆಗೆ. ಸೊ ಇವತ್ತು ಬಹಳ ತಯಾರಿ ಮಾಡಿ ಪರಿಶೋಧಿಗೆ ಅಷ್ಟೇ ಅಲ್ಲ, ತಯಾರಿ ಮಾಡಿಕೊಂಡು ತಗೊಂಡು ಬಂದು ನಿಂತಿದ್ದಾರೆ. ಮತ್ತೆ ಇಲ್ಲಿ ಇರುವಂತಹ ದಿಗ್ಗಜರು ಇವತ್ತು ಶರಣ್ ಆಗಿರ್ಬೋದು, ನನ್ನ ಕುಟುಂಬ ಆಗಿರ್ಬೋದು, ಇವತ್ತು ನಾವು ಚಿತ್ರರಂಗದಲ್ಲಿ ಇಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವು ಅಂತ ಅನ್ನೋದಾದ್ರೆ ಇಲ್ಲಿ ಕೂತಿದಾರಲ್ಲ, ಇಷ್ಟು ಜನರು ಕೊಟ್ಟಿರುವಂತಹ ಆಶೀರ್ವಾದ, ಇಷ್ಟು ಜನರು ಕೊಟ್ಟಿರುವಂತಹ ಅವಕಾಶ, ಇವರೆಲ್ಲರೂ ಕೊಟ್ಟಿರುವಂತಹ ಊಟ ಇವತ್ತು. ಸೊ ಇವರ ಆಶೀರ್ವಾದ ಇದ್ದಲ್ಲಿ ಈ ಥರದೆಲ್ಲ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದಾದ್ರೆ ಇವತ್ತು ಇವರು ಉಪಸ್ಥಿತಿಯಲ್ಲಿ ಇರುವಂತ ಈ ಸಿನಿಮಾ ಚೆನ್ನಾಗಿ ಆಗಬೇಕು ತಾನೆ. ಇಷ್ಟೇ ಒಂದು ಒಳ್ಳೆಯದರ ಸಂಕೇತ ಇವತ್ತು ಇಷ್ಟು ಕಂಡು ಬರ್ತಾ ಇದೆ ಅಂತ ಅನ್ನೋದಾದ್ರೆ ಒಂದು ಪಾಸಿಟಿವ್ ವಿಚಾರ ಅಂತ ಅನ್ನುವಂಥದ್ದು. ಇವತ್ತು ರಣಹದ್ದು ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ, ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂತಹ 2 ಪ್ರತಿಭೆಗಳು ನಮಗೆ ಸಿಕ್ಕುವಂತಾಗಲಿ, ಮತ್ತೆ ಈ ನಿರಂತರವಾದಂತಹ ಈ ಜರ್ನಿ ಸಾಗ್ತಾ ಇರಲಿ ಅಂತ ಅನ್ನುವಂಥದ್ದು ನನಗೆ. ಲಾಸ್ಟ್ ಮುಗಿಯೋದಕ್ಕಿಂತ ಮುಂಚೆ ನಮ್ಮ ಜಗದೀಶ್ ಪ್ರಸನ್ನ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು. ನಾವು ನನ್ನ ವಯಸ್ಸು ಇಷ್ಟು ಇದೆ ಹೇಳೋದು ಬೇಡ, ಚಿಕ್ಕವನಂತೂ ಅಲ್ಲ ನಾನು ಕರೆಕ್ಟ್ ಆದ್ರೆ ನಾನು ಹಾಗೇನೆ ಇನ್ನು ಎಷ್ಟು ವರ್ಷ ಗೊತ್ತಿಲ್ಲ, ಒಂಚೂರು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡೋದೇ ಬೆಟ್ರು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳುವಂತ ಸಮಯದಲ್ಲಿ ಅವ್ರು 71 ವರ್ಷದಲ್ಲಿ ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಇವತ್ತು ಈ ಮಟ್ಟಿಗೆ ಇದೆ ಅಂತ ಅನ್ನೋದಾದ್ರೆ ನಾನು ಕಲ್ತ್ಕೊಂಡಿದ್ದೇನು ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರಿಗೆ ರಿಟೈರ್ಮೆಂಟ್ ಇಲ್ಲ ಅಂತ ಅನ್ನೋದು. ಇದನ್ನ ಅವರಿಂದ ತಿಳ್ಕೊಂಡಂಥದ್ದು. ಸೊ ಅವರ ಸ್ಫೂರ್ತಿ, ಅವರ ಒಂದು ಚಿಲುಮೆ ಇದೆ ಅಂತ ಅವರು ನಿರಂತರವಾಗಿ ಮುಂದಿನ ಜನರೇಷನ್ ಸಾಕ್ತಾ ಇರಲಿ. ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನಗೆ ಈ ಸ್ಥಾನ ಕೊಟ್ಟಂಥದ್ದು. ಯಾಕಂತಂದ್ರೆ ಇಲ್ಲಿರಲ್ಲ ಇಷ್ಟು ಜನರು ಕೂಡ ಜೊತೆಯಲ್ಲಿ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕೆ ಡಿಸೈನಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಸರ್. ಇವತ್ತಾದ್ರೂ ಕೂಡ ನೀವೆಲ್ಲರೂ
ಅಲ್ಲಿ So sweet. ಎಷ್ಟು ಪ್ರೀತಿ ನೋಡಿ. ಸೇರಿರ್ತಕ್ಕಂಥ ಎಲ್ಲ ಮಿತ್ರರು, ನಾನು ಯಾವಾಗ ಈ ಆಡಿಟೋರಿಯದಲ್ಲಿ ಮಾತಾಡಿದಾಗ ಫಸ್ಟ್ ಅಂಬರೀಷ್ ಅಣ್ಣನ ವಿಚಾರವನ್ನು ಎತ್ತಿ ಅಂಬರೀಷಾಯ ನಮಃ ಅಂದು ನಾನು ಮುಂದೆ ಮಾತಾಡೋದು. ಅದು ನಾನು ಯಾವಾಗ ಮಾತಾಡೋದು ಒಂದು ವಿಚಾರ ಮಾಡ್ತೀನಿ. ನನಗೆ ರಣಹದ್ದು ಅನ್ನೋ ಒಂದು ಸಿನಿಮಾನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಜಂಗ್ಲಿ ಪ್ರಸನ್ನ ಗಾಂಧಿನಗರದಲ್ಲಿ ಸಿಕ್ಕರು ಏನೋ ಸ್ವಲ್ಪ ಡಲ್ ಆಗಿದ್ದೀರಮ್ಮ ಯಾಕೆ ಅಂದೆ. ನೈಟ್ ಎಲ್ಲ ಕೇಳಿ ವರ್ಕ್ ಮಾಡ್ತಾ ಇದ್ದೆ. ಏನು ವರ್ಕ್ ಮಾಡ್ತಾ ಇದ್ದಪ್ಪ, ಎಲ್ಲ ಪ್ರಾಬ್ಲಮ್ ಆಗಬೇಕು, ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋದಲ್ವ ಅಂದೆ. ಅದಕ್ಕೆ ಎಲ್ಲ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೆ, ಆಕ್ಟಿಂಗ್ ಬಿಟ್ಬಿಟ್ಟು ಆಡ್ದೆ. ಇಲ್ಲ ಮಕ್ಕಳನ್ನ ಆಕ್ಟ್ ಮಾಡಿಸ್ತಾ ಇದ್ದೀನಿ, ನಾನು ಡೈರೆಕ್ಷನ್ ಕಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ಅವ್ರು ಜಗದೀಶ್ ಪ್ರಸನ್ನ ಸರ್ ಬರೀ ಸರ್ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಡಿದಾರ ನಾವು ಮೊದಲಿಗೆ ಸರಿ ಸರ್ ಮಾತಾಡಕ್ಕಾಗಲ್ಲ, ಬರೀ ಸರ್ ಅಂತ ಹೇಳಿ ಕನ್ಸಿಗಳು ಹಾಕೊಂಡು ಕೂರಿಸ್ಕೊಂಡಾಗ ಮಾತಾಡ್ತಾ ಡೈಲಿ ವಿಚಾರ ಹೇಳಿದ್ರು. ಬರೀ ತರ ಕೆಡಿಸ್ಕೊಳಕ್ ಹೋಗ್ಬಿಡಿ, ಮಾಡೋಣ, ನಿಮ್ ಫೋನ್ ಎತ್ತಕ್ಕಾಗಿಲ್ಲ, ಬೇರೆ ಮಾಡ್ಕೊಬಿಡಿ ಅಂತ ಅವತ್ತು ಹೇಳಿದ್ದೆ. ಮತ್ತೆ ಇವತ್ತು ಜ್ಞಾಪಿಸಿದ್ರು ನಾನು ಫೋನ್ ಎತ್ತಿರ್ಲಿಲ್ಲ ಅನ್ನೋದನ್ನ. ಅದು ರಾತ್ರಿ 2 ಗಂಟೆ ಮಾಡಿದ್ರಂತೆ. ರಾಶ ನಾನು ನಿಮ್ಮಲ್ಲಿ ಬಿಸಿ ಇದೆ ಅಂತ ಕಾಣಿಸ್ತದೆ. ಇವತ್ತಿನ ಈ ಒಂದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗರುಡಗಂಬ ಅಂತಲೇ ಕರೆಯಲ್ಲ, ಅಣ್ಣವರ ವಂಶವನ್ನ, ಅಣ್ಣವರನ್ನ ಕರ್ನಾಟಕದಲ್ಲ ಭಾರತ ದೇಶದ ಗರುಡಗಂಬ ಅಂತ ಕರಿತೀವಿ. ಅಂಥ ಗರುಡಗಂಬದ ವಂಶಸ್ಥರು ಇವತ್ತು ಜಂಗ್ಲಿ ಪ್ರಸನ್ನ ಅವರಿಗೆ ಆಶೀರ್ವಾದ ಮಾಡಿ ಬಂದಿರೋದಿಲ್ಲ. ಅಲ್ಲಿನ ದೊಡ್ಡ ವಿಶೇಷತೆ ಪ್ರಾಯಶಃ ನಗರಕ್ಕೆ ಒಂದು ಏನಾದರೂ ಸಿಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ನ ನನ್ನ ಶರಣ್, ನನ್ನ ಚಿತ್ರದ ನಾಯಕ ನಟ, ಅವರ ಕುಟುಂಬ, ಅವರ ತಂದೆ ಕೃಷ್ಣ ಅವರು ನಾನು ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ಆಲ್ಮೋಸ್ಟ್ ಅವ್ರನ್ನೇ ಫಸ್ಟ್ ಭೇಟಿಯಾಗಿತ್ತು. ಅವ್ರ ಮಗನ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದೆ, ಮಾಂಗಲ್ಯ ಸಾಕ್ಷಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವತ್ತು ನಡೆದಂತ ಸಣ್ಣ ಘಟನೆ, ಅದು ರಿಲೆವೆಂಟ್ ಅಲ್ಲ ಆದರೂ ಹೇಳೋದು. ಒಂದ್ ದಿವಸ ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಮಾರನೇ ದಿವಸ ಹೋದ್ರೆ ಯಾರು ನೀವು ಅಂತ ಕೇಳಿದ್ರು. ಏನಮ್ಮ ನೆನೆಯಿಂದ ಅಡ್ವಾನ್ಸ್ ಇವತ್ತು ಯಾರು ಅಂತ ಕೇಳ್ತಾ ಇದ್ದೀರಮ್ಮ ಅಂದೆ. ಜೊತೆಗಿದ್ದವ್ರು ಯಾರಂದನೋ ಪ್ರಿನ್ಸಿಪಲ್ಗಳು ತಲೆ ಕೆಲ್ಸ್ಕೊಂಡ್ಬಾರ್ದು ದುಡ್ಡಿಸ್ಕೊಂಡು ಆಮೇಲೆ ನೋಡಿದ್ರೆ ಹಳೆ ಕುಂಕುಮ ಕೂದಲು ಒಂದೇ ಇರಲ್ಲ. ಅವತ್ತು ನನಗೆ ಒಂಥರ ಇದಾದ ನಾನದೇ ಅದನ್ನ ಆಯ್ತು. ಆಮೇಲೆ ನಾನು ಬೈಕಡಿ ತಪ್ಪು ಅಂತೇಳಿ ಚೆನ್ನಾಗಿ ಕೇಳ್ಬಿಟ್ಟೆ, ಅಮ್ಮ ತಿಳ್ಕೊಬೇಡಿ ಅಂತ ಹೇಳಿ. ಅಂತ ಒಂದು ಕುಟುಂಬ ಕೃಷ್ಣ ಅವರು ಅವತ್ತಿನ ಕಾಲದಿಂದಲೂ ಕೂಡ ತಮ್ಮದೇ ಆದಂತ ಒಂದು ಛಾಪನ್ನು ಮುಗಿಸ್ಕೊಂಡು ಅವರು ಎಲ್ಲ ಸಂಗಮ ಅಂತ ಅನ್ಕೊಂಡ್ರು ಕೂಡ ತಪ್ಪಾಗಲ್ಲ. ಅದು ಜೊತೆಯಲ್ಲಿ ಜಂಗ್ಲಿ ಪ್ರಸನ್ನ, ನಾನು ಅವರು ಯಾವಾಗ ತನ್ನ 2 ಮಕ್ಕಳನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಮಾತು ಅಂದ್ರು. ಅವತ್ತು ಹಿಂದಿನ ದಿವಸ ಯಾರೋ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ, ಅಂದ್ರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು. ಅದರಿಂದ ಹೇಳಿದೆ, ಜಂಗ್ಲೆ ನಿಮ್ ಕೈ ಮುಗಿತೀನಿ, ಏನನ್ನ ಮಾಡಿ ನಿಮ್ಗೆ ನೋಡ್ಕೊಂಡ್ ಬಂದಿದ್ದೆ, ಎಲ್ಲ ಆಕ್ಟ್ ಮಾಡ್ಕೊಂಡು ಬಂದಿದ್ದೆ. ಅದು ಬೇರೆ, ಈ ಇಷ್ಟು ದಿವಸ ಈಸ್ಕೊಂಡ್ ಬಂದಿದ್ದೆ, ಮುಂದಕ್ಕೆ ಕೊಡಕ್ ಸ್ಟಾರ್ಟ್ ಮಾಡ್ಬೇಕಪ್ಪ, ಹುಷಾರು ನೋಡ್ಕೊಂಡು ಅಷ್ಟು ಮಾತ್ರ ಮಾಡೋ. ಅಂಥದ್ದೇನ ತೀರಾ ಸಮಸ್ಯೆಗಳು ಉದ್ಭವ ಆಗುವಂತ ಸಂದರ್ಭದಲ್ಲಿ ನಿರ್ಮಾಪಕರ ಸಂಘಕಾರ ಒಬ್ಬ ಇಲ್ಲ ವಾಣಿಜ್ಯ ಮಂಡಳಿಗಾದ್ರೂ ಒಬ್ಬ ಕೂತ್ಕೊಂಡು ಅದೇನಿದೆಲ್ಲ ಸೆಪರೇಟ್ ಮಾಡೋದಂತೆ, ಬಟ್ ನೀನು ಹುಷಾರ ಹ್ಯಾಂಡಲ್ ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಜೊತೆಯಲ್ಲಿ ಇವತ್ತು ಇನ್ನೂ ಒಂದು 3 ಜನ ಈ ನಮ್ಮ ಗರುಡಗಂಬ ವಂಶದಲ್ಲಿ ಇನ್ನೊಂದು ವಿಶೇಷತೆ ಇದೆ. ನಾನು ಸಾಮಾನ್ಯವಾಗಿ ನನ್ನ 30 ವರ್ಷದ ಚಿತ್ರರಂಗದ ಇತಿಹಾಸದಲ್ಲಿ ಅವತ್ತಿಂದನೂ ಹೇಳ್ಕೊಂಡು ಬರ್ತಾ ಇರೋದು, ಈ ರಾಜ್ಯ ಸರ್ಕಾರಕ್ಕೆ ಮೃಣ ಇಲಾಖೆ ಮಂತ್ರಿಗಳು ತಿಂತಾರೆ. ಅವರು ದೇವಸ್ಥಾನ ಮಠಗಳು ಅವನು ಬಿಟ್ಟು ಪಾಪ ಅವ್ರಿಗೇನು ಬೇರೆ ಗೊತ್ತಿರಲ್ಲ. ಹಂಗೆ ನಮ್ಮ ಚಿತ್ರರಂಗದ ಮುಜರಾಯಿ ಮಂತ್ರಿಗಳು ಅಂದ್ರೆ ನಮ್ಗೆ ನಮ್ಮ ಚಿನ್ನಪ್ಪ. ನಾನು ಚೀಫ್ ಮಿನಿಸ್ಟರ್ ಹೇಳಿ ಬಂದಿದ್ದೀನಿ, ಅವ್ರು ಮುಂದೆ ಹೇಳಿ ಬಂದಿದ್ದೀನಿ ಸಿದ್ದರಾಮಯ್ಯನಿಗೆ, ಅಣ್ಣ ನೀನೇನೋ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನನ್ನ ಮಾಡ್ಕೊಂಡಿದ್ದು ಮುಜರಾಯಿ ಮಂತ್ರಿ ಕೊಡೋದಾಯ್ತು ಅಂದ್ರೆ ಇವರು ನಾಮಿನೇಟೆಡ್ MLC ಮಂತ್ರಿ ಮಾಡಬಹುದು ಅಂತ ಹೇಳಿ ಹೇಳಿದ್ರೆ ಅವ್ರ ಹೇಳಿದ್ದೀನಿ. ಅಂದ್ರೆ ಅವ್ರು ಏನಪ್ಪ ಅಂದ್ರೆ ದೇವಸ್ಥಾನ, ಮಠ, ಪ್ರಸಾದ, ತೀರ್ಥ ಇವನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಅಣ್ಣ ಏನೋ ಮನೆ ಫೋನೇ ಸಿಗ್ಲಿಲ್ಲ ಅಂದ್ರೆ ಮಠದಲ್ಲಿದೆ, ದೇವಸ್ಥಾನಕ್ಕೆ ಹೋಗಿದೆ ಅಂತಾರೆ. ಅದಕ್ಕೆ ಹೇಳಿದೆ, ಅಣ್ಣ ನೀವು ನನಗನ್ಸೋ ಮಟ್ಟಿಗೆ ಪ್ರಾಯಶಃ ನೀವು ಇಷ್ಟು ವರ್ಷದ ಜೀವನದಲ್ಲಿ
ಕಾಲ ಹಿಂಗೆ ಇರಬೇಕು ಅಂತಲೂ ಕೂಡ ಅವ್ರಿಗೆ ಆಮೇಲೆ ನಮ್ಗೆ ಯಾವಾಗ ಬಂದಾಗಲೂ ಸ್ವಲ್ಪ ಹಿಂದೆ ಬೆಲೆ ಮೇಲೆ ಹೊಡೆದು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿರ್ಬೇಕು ನೀವು ಅಂತೇಳಿ. ಸೊ ನಮ್ಮ ತಂದೆಯವ್ರ ಸ್ನೇಹಿತರು ಆಕ್ಚುಲಿ ನಮ್ಮ ಸ್ನೇಹ ಅಂದ್ರೆ ನಾವು ನಮ್ಮ ತಂದೆಯವ್ರ ಕಡೆ ಅಂತ ನಾವು ಪರಿಚಯ ಆಗಿರೋದ್ರಿಂದ. ಸೊ ಇಂಥ ಒಂದು ಸಂಘ ಇಂಥವಂತ ಎಲ್ಲರೂ ಸೇರಿ ಹೊಸದಾಗಿ ಇವತ್ತು ಪದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಂಗ್ಲಿ ಪ್ರಸಾದ್ ಅವರ 2 ಮಕ್ಕಳನ್ನ ಆರ್ಥಿಕವಾಗಿ ಸ್ವಾಗತಿಸ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇದೇ ವೇದಿಕೆಯಲ್ಲಿ ಒಂದು ನಾನು ಖುಷಿ ಪಡೋದು, ಯಾವಾಗಲೂ ಎಲ್ರಿಗೂ ಏನ್ ಹೇಳ್ತೀನಿ, ಸಿನಿಮಾ ಸ್ಟಾರ್ಟ್ ಮಾಡಿಸಿದಾಗ ಹೊಸದನ್ನ ಸೃಷ್ಟಿ ಮಾಡ್ಬಿಡಪ್ಪ, ಏನೇ ಇದ್ರು ಚಿತ್ರರಂಗಕ್ಕೋಸ್ಕರನೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರ್ತಕ್ಕಂಥವ್ರನ್ನ ಮತ್ತೆ ಅವರ ಮಕ್ಕಳನ್ನ ನೀವು ಆದಷ್ಟು ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಅವ್ರನ್ನ ಬೆಳೆಸ್ಕೊಂಡು ಹೋಗ್ರಿ ಅಂತ ಕೂಡ ನಾನು ಹೇಳ್ಕೊಂಡು ಬರ್ತೀನಿ. ನಾನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಮ್ಮ ಅಧ್ಯಕ್ಷರನ್ನ ಎನ್ ಸುರೇಶ್ ಅವ್ರನ್ನ ನಾನು ಕೇಳೋದು ಏನಪ್ಪ ಅಂದ್ರೆ ಇನ್ನೂ ತಾವು ತಮ್ಮ ಮಗನ ಕಡೆ ಸಿನಿಮಾ ಮಾಡ್ತಾ ಇದ್ರಿ, ಬಹಳ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ವಿ ಅಂತ ಕೂಡ ಕೇಳ್ಬಿಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ಇವ್ರಿಬ್ಬರು ಮಕ್ಕಳು ಕೂಡ ಸಾಯದ ಜಂಗ್ಲಿ ಪ್ರಸನ್ನವನ್ನು ಸೇರಿಸ್ಕೊಂಡು ಅವರ ಕುಟುಂಬವನ್ನ ಮತ್ತೆ ನಮ್ಮ ಪೋಷಕ ಕಲಾವಿದರ ಸಂಘದ ಸದಸ್ಯರುಗಳನ್ನೇ ಬಳಸ್ಕೊಂಡು ಸಿನಿಮಾ ಮಾಡಿದ್ರೆ ಪ್ರಾಯಶಃ ಅವರು ಇನ್ನೂ ಹೆಚ್ಚಿನ ದಿನಗಳ ಬದುಕ್ತಾರೆ, ಇಲ್ಲಷ್ಟು ಸ್ವಲ್ಪ ಚೆನ್ನಾಗಿ ಬದುಕ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪ್ರಾಯಶಃ ಜಂಗ್ಲಿ ಪ್ರಸನ್ನ ಅವರ ಕಾಲು ಹೋದಾಗ ಅವ್ರ ಜೊತೆಯಲ್ಲಿದ್ದವರೇ ತುಂಬಾ ಜನ ನನ್ನ ಹತ್ರ ಮಾತಾಡಿದ್ರು, ಈತನಿಗೆ ಕಾಲು ಹೋಗೈತೆ, ಈತನಿಗೆ ಅವಶ್ಯಕತೆ ಇದೆಯಾ ಅಂತ ಕೂಡ ಮಾತಾಡಿದ್ರು. ಅವತ್ತು ಆತ ಏನಾನ ತನ್ನ 2 ಮಕ್ಕಳನ್ನ ಬೆಳೆಸೋದಕ್ಕೆ, ಸಿನಿಮಾ ಪ್ರೊಡಕ್ಷನ್ ಮಾಡೋದಕ್ಕೆ ಈ ಒಂದು ಲವಲವಿಕೆಯಿಂದ ಹಿಂದೆ ಹೋಗಿದ್ರೆ ಪ್ರಾಯಶಃ ಇಷ್ಟೊಂದು ಬೆಳ್ಳಿಡಮ್ ಆಗ್ತಿದ್ದೇನೋ ಅನ್ನೋ ಒಂದು ಡೌಟ್ ಕೂಡ ನನ್ನ ಕಾಡ್ತು. ಇನ್ನು ಆಗದ ಪ್ರಾಣ ಇನ್ನೊಂದು 3 ವರ್ಷಗಳ ಕಾಲ ಹಿಂಗೆ ಇರಲಿ. ಆಲ್ ದಿ ಬೆಸ್ಟ್ ಶರಣ್. ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಅವರು ನೇರ ಪತ್ರಕರ್ತರು ಕೂಡ ಅವ್ರ ಜೊತೆ ಇಷ್ಟೊತ್ತು EC ಮೀಟಿಂಗ್ ಅಲ್ಲಿ ಇದ್ವಿ. ನಾನು ನಮ್ಮ ಅಧ್ಯಕ್ಷರು ಎಲ್ಲ EC ಮೀಟಿಂಗ್ ಬಿಟ್ಟು ಬಂದಿದ್ದೀವಿ, ಬೇರೆ ಕಮಿಟಿ ಮೀಟಿಂಗ್ ನಡೀತಾ ಇತ್ತು, ಬಿಟ್ಬಿಟ್ಟು ಬಂದಿದ್ದೀವಿ. ಅವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ್ಮೇಲೆ ನಿಮ್ಮ ಒಂದು ಚಾಕುಚಕ್ಯತೆ ಮತ್ತೆ ನಿಮ್ಮ ಒಂದು ತಿಳುವಳಿಕೆ ಅವಾಗ ಹೇಳ್ತಾ ಇರೋದು ಬಹಳಷ್ಟು ಹೇಳಿದ್ರು. ಮೊನ್ನೆ ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಕೂಡ ಆಕ್ಟ್ ಮಾಡಿದ್ದೆ, ಆ ಸಿನಿಮಾ ಇದಕ್ಕೆ ಹೋಗಕ್ ಆಗಿರಲಿಲ್ಲ, ಆಡಿಯೋ ರಿಲೀಸ್ಗಳೇನೋ. ಅವಾಗ ಪಾಪ ನಿಷ್ಠವಾಗಿ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಇವ್ರು ಆಕ್ಟ್ ಮಾಡಿದ್ರು ಕೂಡ ಬರಕ್ಕಾಗಿಲ್ಲ ಇಲ್ಲಿ ಅಂತ. ಅವತ್ತು ನಾನು ಊರಲ್ಲಿರಲಿಲ್ಲ, ಆಮೇಲೆ ಅವ್ರು ನಾನು ಮುಂಚೆನೆ ಹೇಳಿದ್ದೆ, ಸರ್ ನನ್ನ ಊರಲ್ಲೆಲ್ಲ ದಯಮಾಡಿ ಕ್ಷಮಿಸಿ ಅಂತ. ಅವ್ರು ಯಾರೋ ಹೇಳಿದ್ರು ಸೂಟ್ ಕೊಡ್ಲಿಲ್ಲ ಬರ್ಲಿಲ್ಲ ಅಂದ್ರೆ, ಸೂಟ್ ಕೊಡ್ಲಿಲ್ಲ ಅಂತ ನೀವು ಬರ್ಲಿಲ್ಲ ಅಂತ. ಸಿನಿಮಾ ಚುನಾವಣಾ ವ್ಯವಸ್ಥೆಯನ್ನು ಹೊರಗಡೆ ಕೂರಿಸಿದ್ದೆ, ಅವ್ರು ಬರಕ್ಕಾಗಿರ್ಲಿಲ್ಲ. ಅದನ್ನ ನನಗೆ ನನ್ನ ಯಾರೋ ವಿಡಿಯೋ ಕಳಿಸೋರು, ಅಲ್ಲ ಸತ್ಯ, ಶಂಕರಪ್ಪರ ಜೊತೆ ಇದ್ದೆ, ಈಶ್ವರ ಖಂಡ್ರೆ ಜೊತೆ ಇದ್ದೆ, ಅದೆಲ್ಲ ಬಿಟ್ಬಿಡಿ. ಅದನ್ನ ನಾನು ಯಾವುದೋ ಒಂದು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಪರೋಕ್ಷವಾಗಿ ಹೇಳುವಂತ ಸ್ಕೀಮ್ ಹಾಕಕ್ ಹೋಗ್ಬಿಡಿ. ಬಿಜೆಪಿ ಇದ್ದಾರೆ, ನಮ್ಮ ಸ್ನೇಹಿತರು ಕಾಂಗ್ರೆಸ್ ಇದ್ದಾರೆ, ಇವರು ಪದೇ ಸರ್ ಮಾಮೂಲಿ ಗೊತ್ತಿದೆ, ನಾವೆಲ್ಲ ಮಾಡ್ತಿರ್ತಾರೆ. ಒಳ್ಳೇದಾಗಿ ಆಲ್ ದಿ ಬೆಸ್ಟ್. ಜಂಗ್ಲಿ ಪ್ರಸನ್ನ, ಇಷ್ಟು ವರ್ಷ ಚಿತ್ರರಂಗದಲ್ಲಿ ಏನ್ ಹೆಸರು ಹಣ ಸಂಪಾದನೆ ಮಾಡಿದ್ರಿ, ಅದನ್ನು 4ರಷ್ಟು 10ರಷ್ಟು ಈ ಚಿತ್ರರಂಗದಿಂದ ಹೆಸರನ್ನ ಮತ್ತೆ ಹಣವನ್ನು ಸಂಪಾದನೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯ. ಎಲ್ಲರಿಗೂ ನಮಸ್ಕಾರ. ಈ ರಣಹದ್ದು ಚಿತ್ರದ ಈ ಸಮಾರಂಭಕ್ಕೆ ನಮ್ಮನ್ನೆಲ್ಲ ಕರೆಸಿ ಒಳ್ಳೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತ ಒಂದು ಪುಣ್ಯ ನಮಗೆ ಸಿಕ್ಕಿದೆ. ಜೊತೆಗೆ ಹೇಳಬೇಕಂತ ಎಲ್ಲ ಪೋಷಕ ಕಲಾವಿದರಾಗಬಹುದು, ಅಭಿಮಾನಿಗಳಾಗಬಹುದು, ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಸುರೇಶ್ ಆಗಿದ್ದಾರೆ, ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಬಣಕರ್ ಸರ್ ಇದ್ದಾರೆ, ಜೊತೆಗೆ ನಿರ್ದೇಶಕರ ಸಂಘದ ಅಧ್ಯಕ್ಷರಿದ್ದಾರೆ, ಮತ್ತೆ ಇನ್ನು ಎಲ್ಲ ಈ ಚಿತ್ರ ಸಂಬಂಧಪಟ್ಟಂತೆ ಎಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು, ಆರ್ಟಿಸ್ಟ್ಗಳು ಎಲ್ಲ ಕೂತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಮತ್ತೆ ನನ್ನ ಬ್ರದರ್ಸ್ ಚಿನ್ನಪ್ಪಣ್ಣ ಇದ್ದಾರೆ, ಸೀನಣ್ಣ ಕೂತಿದ್ದಾರೆ, ನಮ್ಮ ಲಕ್ಷ್ಮಿ ಕೂಡ ಬಂದಿದ್ದಾರೆ. ಇಂಥ ಒಂದು ಸಂದರ್ಭಕ್ಕೆ ನಾವೆಲ್ಲ ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡಿ ನೋಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಖುಷಿಯಾಗಿ ರಣಹದ್ದು ಚಿತ್ರದ ಹೊಸದಾಗಿ ಈ ಚಿತ್ರದ ನಾಯಕ ನಟ ಶಶಾಂಕ್ ಮತ್ತು ನಟ ಸೂರಜ್ ಅವರು ಪಾಠ ಮಾಡಿದ್ದಾರೆ.
ಒಳ್ಳೆಯದಾಗಲಿ, ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ, ಮುಂದಕ್ಕೆ ಇನ್ನು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡುವಂತ ಒಂದು ನಮ್ಮ ನಿರ್ಮಾಪಕರಿಗೆ ಸಂದರ್ಭ ಆ ಭಗವಂತ ಕರುಣಿಸಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತುಂಬಾ ಪ್ರೀತಿಯಾದ ನನ್ನ ಶರಣ್ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಶರಣ್ ನೋಡಲು ತುಂಬಾ ಇಷ್ಟ ನನಗೆ. ಮುಖ್ಯವಾಗಿ ಅವರ ತಂದೆ ಕೃಷ್ಣಣ್ಣ ಅವರು, ಅವರ ತಾಯಿ ಎಲ್ಲ ಬಂದಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮನ ನೀವು ಮಾಡ್ತಾ ಇದ್ದೀರಾ. ಅವರೆಲ್ಲರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರುತ್ತೆ, ಇದ್ದೇ ಇರುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಹೇಳ್ತಾ ಕೂತ್ಕೊಳ್ಳಿ. ಎಲ್ರಿಗೂ ಅತ್ಯಂತ ವಿನಯಪೂರ್ವಕ ನಮಸ್ಕಾರಗಳು. ಇದು ಎರಡನೇ ಚಿತ್ರದ ಬಗ್ಗೆ, ನಿರ್ಮಾಪಕರ ಬಗ್ಗೆ, ಕಲಾವಿದರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಶರಣ್ ಅವರು ಕಲಾವಿದರು, ತಂದೆ ತಾಯಿ ಎಲ್ಲರೂ ಕೂತಿದ್ದಾರೆ. ಶರಣ ನೋಡಿದ್ರೆ ಇನ್ನೊಂದು ಮಗುತರನೇ ಕಾಣ್ತದೆ ಅಲ್ವಾ? ಹೆಚ್ಚು ಮಗುಗಳ ಸಿಂಗಾರ ಪುರುಷ ನಗುತ್ತಾ ಇರ್ತಾರೆ ಮಕ್ಕಳು. ಜೊತೆಗೆ ನಮ್ಮ ಮಹಾದೇವ್ ಬಣಕಾರ್ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷರು. ಆಮೇಲೆ ನಿರ್ದೇಶಕ ಸಂಘದ ಅಧ್ಯಕ್ಷರು ಶರತ್ ವಿಶ್ವನಾಥ್ ಬಂದಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ. ನಮ್ಮ ಸಹೋದರ ಶ್ರೀನಿವಾಸ್, ಗೋವಿಂದರಾಜು, ಲಕ್ಷ್ಮಿ, ಜೊತೆಗೆ ಅಧ್ಯಕ್ಷರು ಸುರೇಶ್ ನಗು ಸಿಂಗಾರ ಖುಷಿ ಆಯ್ತಾ ನಗುತ್ತಾ ಇರ್ತಾರೆ, ಏನೇನೋ ನಗುತ್ತಾ ಇರ್ತಾರೆ. ಸುರೇಶ್ ನಮ್ಮ ನಿರ್ಮಾಪಕರು, ಕಲಾವಿದರು ಬಂದಿರೋ ಮಕ್ಕಳು, ಇದೇನು ಯಾರು ಗೊತ್ತಿದ್ದ ಬಾಕಿ ಯಾರಿಲ್ಲ, ಎಲ್ಲಾರು ಹುಡುಕ್ತೀವಿ. ಎಲ್ಲ ಬಂದ್ರೆ ಯಾಕೆ ಬೇಕು ಅಂತ ಧೈರ್ಯ ಮಾಡಿ ತನ್ನ ಮಕ್ಕಳನ್ನೇ ಹಾಕೊಂಡು ಪಿಕ್ಚರ್ ಮಾಡಿದಂತ ನಮ್ಮ ಶರಣ ಜಂಗ್ಲಿ ಪ್ರಸನ್ನ, ಏನೇ ಹೆಸರು ಪ್ರಸನ್ನ ಕುಮಾರ್ ಅಂತ ನಿಮ್ಮ ಹೆಸರು. ಅವ್ರ ಮಕ್ಕಳು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ರಣಗಂಧ ಇಷ್ಟೊತ್ತು ನೋಡಿದ್ವಿ ನಾವು. ಅದು ಎಲ್ಲರೂ ಅದು ಹೇಗೆ ಬರೋದಿಲ್ಲ, ಸುಲಭ ಅಲ್ಲ. ಇದಾದ ನಿರ್ಮಾಪಕರು, ಯಾಕಂದ್ರೆ ಸಿನಿಮಾ ಅನ್ನೋದು ಹೆಂಗಂದ್ರೆ ಇದೊಂದು ಕೆಟ್ಟ ಚಾಳಿ. ಇದು ಸಿನಿಮಾ ಒಂದ್ಸರಿ ಬಂದ್ಬಿಟ್ರೆ ಅದು ಬಿಟ್ಟು ಹೋಗಿ ಮನ್ಸು ಬರ್ಬೇಕು. ಯಾಕೆಂದ್ರೆ ನಮಗೆ ನಮ್ಮ ಶರಣರು ತಂದೆ ತಾಯಿ ಕೂತಿದ್ದಾರೆ. ನಾನು ಊರಿಗೆ ಹೋಗಿದ್ದೆ, ಮನೆ ಮೆಚ್ಚದ ಹುಡುಗಿ ಸಿನಿಮಾ ನಡೀತಾ ಇತ್ತು. ಅಲ್ಲಿ 50 ದಿವಸ ಆಗೋಗಿತ್ತಲ್ಲಿ. 5 ದಿವಸ ಆಗೋಗಿತ್ತಲ್ಲ ಅಂದ್ರೆ ಅಲ್ಲಿ ಫಂಕ್ಷನ್ ಮಾಡಿದ್ರು. ಅಲ್ಲಿಗೆ ನಾನು ನಮ್ಮ ಶಿವರಾಜ್ ಕುಮಾರ್ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಬಾಸ್ ಬಂದು ಅಣ್ಣ ನಮ್ಮ ಥಿಯೇಟರ್ ನಾಟಕ ಮಾಡ್ಬೇಕು, ಬರ್ಬೇಕು ನೀವು. ಅಪ್ಪ ಇಲ್ಲಪ್ಪ, ಶಿವಣ್ಣಗೆ ಹೇಳಿದೆ. ಶಿವಣ್ಣಗೆ ಕರೆದ, ಅಣ್ಣ ಕರೆದ, ಹೋಗೋಣ ನಡೆ ಪೂಜೆ ಹೋಗೋಣ ಅಂತ. ನಾನು ಶಿವಣ್ಣ ಕರ್ಕೊಂಡು ಹೋದೆ. ನಾನು ಹೋಗೋಷ್ಟೊತ್ತಿಗೆ ಟೆಂಟ್ ಹಾಕಿದ್ ನಾಟಕ ಮಾಡೋದಕ್ಕೆ. ಶಿವಣ್ಣ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆ ಟೆಂಟ್ ಏನಾಯ್ತು ಗೊತ್ತಿಲ್ಲ ನನಗೆ. ಆ ಮಟ್ಟಕ್ಕೆ ಬಂದ್ಬಿಡ್ತು. ಅಂದ್ರೆ ಅಲ್ಲಿ ಪರಿಚಯ. ಅಲ್ಲಿ ನಮ್ಮ ಶ್ರುತಿ ಮೇಡಮ್ ಓಡ್ ಬಂದ್ರು, ಸ್ಕೂಲ್ಗೆ ಹೋಗಿದ್ರು. ಬಂದು ಯಾರು ಬೈದ್ರು ಅಂದ್ರೆ, ಅಣ್ಣ ನನ್ನ ಮಗಳು ಶ್ರುತಿ ಅಣ್ಣ ಅಂತ. ಗಿರಿಜಾ ಆಗಿಲ್ಲ, ಓಕೆ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲ. ಸರಿ ಅಣ್ಣ, ಅವ್ರಿಗೆ ಚಾನ್ಸ್ ಬೇಕು ನೋಡಿ, ಮಾಡಿ ಚೆನ್ನಾಗಿ ಮಾಡ್ತಾಳೆ ನೋಡಿ, ಖುಷಿ ಆಯ್ತು. ಹಾಗೆ ಮಡ್ರಾಸ್ ಬೆಂಗಳೂರಿಗೆ ಬಂದೆ. ಅವಾಗ ನಾವು ಆಸೆಗೊಬ್ಬ ಮೀಸೆಗೊಬ್ಬ ಪಿಕ್ಚರ್ ತೆಗಿತಾರೆ ನಮ್ಮ ಅಕ್ಕ. ಅದ್ರಲ್ಲಿ ಸಿಸ್ಟರ್ ಕ್ಯಾರೆಕ್ಟರ್ ಬೇಕಾಯ್ತು. ನನಗೆ ಹೇಳಿದ್ರು, ಅಣ್ಣ ಹೇಳಿ ಅಕ್ಕ ಅವ್ರಿಗೆ. ನಾನು ಫೋಟೋ ಕೊಟ್ಟೆ, ಅಕ್ಕ ಹೀಗೆ ಎಲ್ಲ ಯಾರು ಏನಂತ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ಕರ್ಸಿ ನೋಡಿ ತೆಂಗಿ ಪಾತ್ರ ಕೊಟ್ಟು, ಆಮೇಲೆ ನಮ್ಮನೇಲೆ ಇರ್ತಾ ಇದ್ರು, ಹೋಗ್ತಾ ಇದ್ರು. ಅದು ಬೆಳೆದು ಒಳ್ಳೆ ಕಲಾವಿದೆ ಆಗಿದ್ದಾಳೆ. ಅದು ತಂದೆ ತಾಯಿಗಳ ಆಶೀರ್ವಾದ, ಮೇಲಾಗಿ ಕನ್ನಡ ಜನತೆ ಕೊಟ್ಟಂತ ಒಂದು ಪ್ರೀತಿ.
ಇವತ್ತು ಪ್ರಕೃತಿಯವರು ಇದೆಲ್ಲ ನಡೆದು ದಾರಿ. ಇವಾಗ ಏನಾಗೋದು ಎಲ್ಲ ಬಂದು ಕೂತಿದ್ದೀವಿ ಮನೆ ನಿಮ್ಮ ಅಪ್ಲೇಷನ್ ಉಮೇಶ್ ಬಣಕಾರ್ ಅವ್ರಿಗೆ ಏನಪ್ಪಾ ಅಂದ್ರೆ ನಮ್ಗೆ ಅವ್ರ ತಂದೆಗೂ ನಮಗೆ ಬಹಳ ಭಾರಿ ಸ್ನೇಹ, ಭಾರಿ ವಿಶ್ವಾಸ. ಅವರು ಅಷ್ಟು ಚೆನ್ನಾಗಿದ್ವಿ, ಅದಕ್ಕೋಸ್ಕರ ಎದ್ದು ಬರುತ್ತೆ. ಅವ್ರು ಸ್ವಲ್ಪ ತಲೆ ನೋಡಿದಾಗ ಎಲ್ಲೋ ಚೇಂಜ್ ಆಗ್ತದೆ. ಏನ್ ಮಾಡೋದು ನೋಡಿ, ನಿಜವೂ ಕೂಡ ಇವಾಗ ನಮ್ಮ ಪ್ರಸನ್ನ ಕುಮಾರ್ ಅವರು ಬಹಳ ಕಷ್ಟಪಟ್ಟು ಒಬ್ಬ ಕಲಾವಿದ ಎತ್ಕೊಂಡು ಸಿನಿಮಾದಲ್ಲಿ ಎತ್ಕೊಂಡು 30-40 ವರ್ಷ ಇದ್ದು 40 ವರ್ಷ ಸೇವೆ ಮಾಡ್ಕೊಂಡು ಬಂದು ಸಿನಿಮಾ ಮಾಡ್ಬೇಕು ಅಂತ ಒಂದು ಹಠ ಬರುತ್ತಲ್ಲ, ಅದೆಲ್ಲರಿಗೂ ಬರೋದು ಸಾಧ್ಯ ಆಗ್ತದೆ. ಹಠ ಬಂತು ಜೊತೆಗೆ ಆಟದ ಜೊತೆಗೆ ಇನ್ನೂ ಏನ್ ಮಾಡಿದ್ರು ಮನಸ್ಸು ಅಂದ್ರೆ ಅಂದ್ರೆ ಬೇರೆಯವ್ರನ್ನೆಲ್ಲ ಹಾಕೊಂಡು ಯಾಕೆ ಮಾಡ್ಬಿಡಬೇಕು. ನೋಡೋಣ, ಇಬ್ಬರು ಮಕ್ಕಳು ಚಿನ್ನದಂತ ಮಕ್ಕಳು, ಆ ಮಕ್ಕಳು ಇಟ್ಕೊಂಡು ಏನ್ ಮಾಡೋದು ಈಗ? ಸರಿ, ಒಬ್ಬ ಹೀರೋ ಮಾಡೋಣ, ಒಂದು ವಿಲನ್ ಮಾಡೋಣ, ಇದು ಒಳ್ಳೇದೇ. ಯಾಕೆಂದ್ರೆ ನಮ್ಮ ಕಲಾವಿದ ನಾವೇ ಬೆಳಕಿ ತರಬೇಕಲ್ವಾ? ನಮ್ಮ ಹೆತ್ತು ಮಕ್ಕಳು ನಮ್ಮ ಪ್ರೀತಿಯಾಗಿರುತ್ತೆ. ಆ ರೀತಿ ಭಾವಿಸಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ಗಂಚು ನಮ್ಮ ಹೀರೋಗಿಂತ ನಮ್ಮ ವಿಲನ್ ಕನ್ನೋದು ಭಾರಿ ಇಷ್ಟ. ನಾನು ಇದೇ ವಿಷಯ ಓಪನ್ ಆಗಿರ್ತಾರೆ. ನನಗೆ ವಿಲನ್ ನಿಜವಾಗ್ಲೂ ಕೂಡ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಪುಣ್ಯ ನೀವು ಬೇಜಾರು ಮಾಡ್ಬೇಡಪ್ಪ, ನೀನು ಆಗ್ತೀಯ ಆಗ್ಬೇಕು. ಯಾಕಂದ್ರೆ ನಿನ್ನ ಸಾಂಗ್ಗಳು ನೋಡಿದೆ, ಸ್ವಲ್ಪ ಇಲ್ಲಿ ಎದುರ್ಕತೀಯ. ಈ ಸಾಂಗ್ಗಳು ನೋಡಿದ್ರಲ್ಲ, ಸ್ವಲ್ಪ ಹೊಂಚಿಕೆ ಇದೆ. ಇದು ವರ್ಷ ಮೊದಲ ಪಿಕ್ಚರ್ ಅಲ್ವಾ, ಅದರಿಂದ ಅನ್ಸುತ್ತೆ. ಆದ್ರೆ ಅವ್ರು ಜಮಾಯಿಸ್ಬಿಡ್ತಾರೆ, ದೊಡ್ಡವರು ಅವ್ರು ಜಮಾಯಿಸಿದ್ದಾರೆ. ಖುಷಿಯಾಗಿ ಇಷ್ಟೊತ್ತು ನಾವು ನೋಡಿದ್ವಿ. ಜೊತೆಗೆ ಮೇಲಾಗಿ ನಮ್ಮ ಎಲ್ಲ ಕಲಾವಿದರು ಬಂದಿದ್ದೀರಿ, ನಮ್ಮ ಮೀಡಿಯಾ ಮಿತ್ರರೆಲ್ಲ ಬಂದಿದ್ದಾರೆ. ನೀವೆಲ್ಲ ಇದ್ದದ್ದು ನಾವೆಲ್ಲ ಬರೋದು ಸಾಧ್ಯ. ನೀವೆಲ್ಲ ನಾವೆಲ್ಲೇ ಬರಕಾಗ್ತದೆ. ನಿಮ್ಮ ಬಾಯಿ ಬೆಣ್ಣೆ ಹಾಕ ಚೆನ್ನಾಗಿ ಕೇಳಿ. ಎಲ್ಲ ಬರೋರಿಗೆ ನಮ್ಮ ಆಸೆ ಕಲಾವಿದರು ಬಂದಿದ್ದಾರೆ. ಖುಷಿ ಆಯ್ತು. ಯಾಕೆ ಮಳೆ ಬರ್ಬೇಕಂತ ಕಾಣುತ್ತೆ, ಹೇಳಿಬೇಕು ಅಂತ ಕಾಣುತ್ತೆ. ಹೌದು ಹೌದು, ಎಲ್ಲರೂ ಚೆನ್ನಾಗಿ ಖುಷಿ ಆಗುತ್ತೆ. ಎಲ್ಲರೂ ಅಪ್ಲೋಡ್ ಮಾಡ್ಬೇಕು ಅಂತ ನಾನು ಕೇಳ್ತಿದ್ದೇನೆ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಜೊತೆಗೆ ಕಲಾವಿದರಿಗೆ ಚಿತ್ರಕೊಳ್ಳೋದಾಗ್ತದೆ. ಚಿತ್ರ ಮಾಡೋದು ಅಷ್ಟು ಸುಲಭ ಕೆಲಸಲ್ಲ. ಇವಾಗ ಬಹಳ ಕಷ್ಟ ಇದೆ. ಅಷ್ಟು ಖರ್ಚುಪಟ್ಟು ಸಿನಿಮಾ ಮಾಡಿದ್ದಾರೆ. ನಾವು ನೋಡಿ ಅವ್ರು ಸಾಂಗ್ ಮಾಡಿದ್ರೆ ಏನು ಈ ವಯಸ್ಸಲ್ಲಿ 72 ವರ್ಷ ಎಂತ ಸಾಂಗ್ ಮಾಡಿದ್ದಾರೆ ಅವರು. ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ನೋಡಿ ಅವರು. ನೋಡಿ, ಎಲ್ಲೋ ಕಲೆ ಅನ್ನೋದು ಬಿಟ್ಟು ಬಂದಂಗೆ ಹೇಳ್ಕೊ ಬಂದ್ಬಿಟ್ಟು ಇದ್ದೀರಿ. ಬಾ 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 ಬಂದಿದ್ದೀರಿ. ನಾನು ಹೇಳಿದೆ, ನಮ್ಮ ಅಕ್ಕ ಅವ್ರ ಕಾಲದಲ್ಲೂ ಕೂಡ ತುಂಬಾ ಜನ ನಮ್ಗೆ ಕೇಳಿದ್ರು, ಸರ್ ನೀವು ಯಾಕೆ ಸೀನ್ ಮಾಡಬಾರ್ದು ಅಂತ. ಅಲ್ಲ, ನಮ್ ಕೆಲಸ ಅಲ್ಲ, ಅದಕ್ಕೋಸ್ಕರ ಕಲಾವಿದಿದ್ದಾರೆ. ನಾನೇನಾದ್ರು ಮಾಡಿದ್ರೆ ಇನ್ನೊಂದು ಹೊಟ್ಟೆನ ಹೊಡೆದಂಗಾಗತ್ತೆ. ಆ ದಯವಿಟ್ಟು ನನ್ನ ಕೆಳಗಡೆ ನಾನು ಮಾಡಲ್ಲ, ಕಲಾವಿದಾಗೆ ಇರಬೇಕು ಅಂತ ಹೇಳಿದೆ. ಅವತ್ತಿಂದ ಇದುವರೆಗೂ ನಾನು ಇದುವರೆಗೂ 8 ಜನ ನನ್ನ ಪ್ರಸನ್ನ ಕೇಳಿ ಯಾರು ಕೇಳಿದ್ರು ನಾನು ಖಂಡಿತ ಮಾಡಲ್ಲ. ಅದಕ್ಕೆ ಜನ ಕಲಾವಿದಿದ್ದಾರೆ, ಅವ್ರು ಮಾಡ್ಲಿ ಅಂತ ಹೇಳ್ಕೊಂಡೆ ಬಂದೆ. ಬಹಳ ಖುಷಿ ಆಯ್ತು, ಬಹಳ ಪೂರ ಆಗ್ತದೆ ಕಾಣ್ತಿದೆ. ಏನು ಚೆನ್ನೂರಿಂದ ನಮ್ಗೆ ಏನಪ್ಪ ಅಂತಂದ್ರೆ ಈ ಚಿತ್ರರಣ ಹೊತ್ತು ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಕ್ರೀಡೆ ಮಾಡಿ ಒಳ್ಳೆದಾಗಲಿ, ಜನಗಳೆಲ್ಲ ನೋಡ್ಬೇಕು, ಆಶೀರ್ವಾದ ಮಾಡಿ. ಯಾಕಂದ್ರೆ ಒಬ್ಬ ಟೆಕ್ನಿಷಿಯನ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸುಖಲ್ಲ ಇವತ್ತು, ಬಹಳ ಕಷ್ಟ ಸಿನಿಮಾ ಮಾಡಿಸಿದ ಅಂತದ್ರಲ್ಲಿ ಕಷ್ಟ ಸುಖ ಅನುಭವಿಸಿ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಮಕ್ಕಳು ಕೂಡ ಒಬ್ಬ ಹೀರೋ ಆಗಿ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಪಿಕ್ಚರ್. ಎಲ್ಲರೂ ನೋಡ ಅಂದ ಪಡಬೇಕು, ಅವ್ರು ಒಳ್ಳೆದಾಗಬೇಕು ಅಂತ ಹೇಳ್ತಾ ನಿಜವೂ ಕೂಡ ನಮ್ಮನ್ನ ಕರೆಸಿ ನೋಡಿ. ಇವತ್ತಿನ ಖುಷಿ ಏನಪ್ಪ ಅಂದ್ರೆ ನಾವು ಊರಲ್ಲಿ ಸಂಭವ ಕೂತಿದ್ದೀವಿ. ನಾನು ನಮ್ಮ ಶ್ರೀನಿವಾಸರು, ಗೋವಿಂದರಾಜರು, ಅಂತ ಲಕ್ಷ್ಮಿ. ಆ ಲಕ್ಷ್ಮಿ ಕಡೆ ಮಾತಾಡೋದೆಲ್ಲ ಇದ್ದಂತೆ ಮಾತಾಡೋದು. ಹಾಗೆ ಒಂದು ನಿಜವನ್ನು ಕರೆಸಿ ಗೌರವ ಕೊಟ್ಟಿದ್ದಕ್ಕೆ ಚಿತ್ರದ ತಂಡದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ಇನ್ಯಾರು ಕ್ಯಾಮ್ರಾ ಬಂದಿದ್ದಾರೆಲ್ಲ ಕಲಾವಿದರು. ಇದು ಇಲ್ಲ ಬಂದಿಲ್ವಾ?
ಓಕೆ, ಯಾಕೆಂದ್ರೆ ಏನೇನು ನೋಡ್ತೀವಿ ಏನೇನು ನೋಡ್ಬೇಕಲ್ಪ. ಓಕೆ, ನಿಮ್ಮ ಖುಷಿ ಆಯ್ತು, ಏನು ಒಳ್ಳೆಯದಾಗ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ತುಂಬಾ ಪ್ರೀತಿಯನ್ನು ಯೋಚನೆಗಳ ಸರ್ ಅಂತ ಹೇಳ್ತಾ ಇವತ್ತು ಮಾತು ಕೇಳಿದೆ. ಪ್ರತಿಯೊಂದು ಸ್ಕಾಲರ್ಸ್ಗಳಿದೆ. ನಮ್ಮ ಚಿನ್ನಗೌಡರು ಮಾತಾಡಿದ್ರು, ಎಸ್ ಐ ಗೋವಿಂದರಾಜ್ ಮಾತಾಡಿದ್ರು, ನಮ್ಮ ಶರಣ್ ಮಾತಾಡಿದ್ರು, ಬಣಕರ್ ಅವರು, ದೇವರ್ಗಿಂದಿರು. ಏನಪ್ಪ ಖುಷಿ ಅಂದ್ರೆ, ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಾಂಗ್ರಾಚುಲೇಟ್ ರಣಾರ್ಥ ಹುಡುಗರಿಗೆ. ಜಂಟಿ ಪ್ರಸನ್ನ ಅವರು ಬಹುಶಃ ಅವರು ಸಿನಿಮಾ ಮಾಡಕ್ ಬಂದ್ರು, ನಾನು ಸೆಕ್ರೆಟರಿ ಆಗಿದ್ದೆ. ಕಾಲು ಇರ್ಲಿ ಇದಾಗಿ ಬಂದ್ರು, ಏನ್ರಿ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ನಾನು ನೋಡಿದೆ. ಏನು ಸಿನಿಮಾ ಮಾಡ್ತಾರೆ ಅಲ್ಲ ಸರ್? ನಾನು ಕೇಳಿದೆ, ಯಾಕೆ ಸರ್ ಸಿನಿಮಾ ಮಾಡ್ತಾ ಇದ್ದೀರಿ ಈ ಟೈಮಲ್ಲಿ? ಇಲ್ಲ ಸರ್, ನಾನು ಭಾಳ ದೊಡ್ಡ ಕನಸು, ಆ ಕನಸು ಮಾಡಲೇಬೇಕು ಅಂತ ಮನಸ್ಸಿಗೆ ಬಂದಿದೆ. ಯಾವ ಫೋರ್ಸ್ ಇಲ್ಲ, ಬೈಂಡಿಂಗ್ ಇಲ್ಲ, ಇನ್ನೊಬ್ಬರ ಅಪ್ಲಿಕೇಶನ್ ಇಲ್ಲ. ಯಾರು ಸಿನಿಮಾ ಮಾಡಿದೆ ಅಂದ್ರೆ, ನನ್ನ ಮಕ್ಕಳು ಸಿನಿಮಾ ಇಬ್ಬರು ಕಣ್ಗಳಿದ್ದಂಗೆ ಅವ್ರಿಗೊಂದು ಕೊಡುಗೆ ಕೊಡಬೇಕು, ನಾನು ಮಾಡಬೇಕು ಅಂತ ನನ್ನ ಮಕ್ಕಳು ಬೇಡ ಅಂದ್ರೆ ನಾನು ಮಾಡ್ತೀನಿ ಅಂತ. ಬಹುಶಃ ಅದಕ್ಕೆ ಹೇಳಿದೆ, ನೀನು ಧೈರ್ಯಕ್ಕೆ ಮನಸ್ಥೈರ್ಯಕ್ಕೆ ಅವತ್ತೇ ಬೇಕೆ ಈ ಸಿನಿಮಾ ಮನುಷ್ಯ ಏನೋ ಒಂದು ಮಾಡ್ತಾರೆ ಅಂತ. ಬಹುಶಃ ಆ ಟೈಮ್ ನನಗೆ ಗೊತ್ತಿಲ್ಲ. ಜಂಟಿ ಪ್ರಸನ್ನ ಅವರು ಕೊಟ್ಟಿರುವಂತ ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರಿ ಕಳೆದ 145 ಸಿನಿಮಾಗಳನ್ನು ಮಾಡಿದೆ ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ನೀವೆಲ್ಲ ಬಂದ ಪೋಷಕ ಕಲಾವಿದರು. ಪೋಷಕ ಕಲಾವಿದರು ಹೆಂಗೆ ಅಂದ್ರೆ, ಅವ್ರ ದೇಹದ ಒಂದು ಭಾಗದಲ್ಲಿ ಹೃದಯ ಹೆಂಗಿರುತ್ತೆ, ಹೃದಯದ ಮಧ್ಯ ಭಾಗದಲ್ಲಿ ಪೋಷಕ ಕಲಾವಿದರು ಅಂತ ಸಹಕಾರ ಅಂದ್ರೆ ಅಂತ ಸಿನಿಮಾ ನೀರಿಲ್ಲ, ಬೆಳೆಯಲ್ಲ ಇದೆ. ಅವ್ರಿಗೆ ಗೌರವ ಮಾಡುವಂಥ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ನೋಡು. ನಮ್ಮ ವಾಣಿಜ್ಯ ಮಂಡಿಯಲ್ಲಿ ಸಾಕು ಮಾಪಕ ನೋಡ್ತೀವಿ, ವಿತರಕರು ನೋಡ್ತೀವಿ, ಪ್ರದರ್ಶಕರು ನೋಡ್ತೀವಿ. ಅವರವರದಾದ ಒಂದು ಸಮಸ್ಯೆಗಳು, ಅವ್ರದೇ ಪ್ರಾಬ್ಲಮ್. ನಾವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ನಮಗೆ ಸಮಯದ ಅಭಾವ ಬಹುಶಃ ಅಂತ. ಮುಂದಿನ ದಿನಗಳಲ್ಲಿ ನನಗೆ ತುಂಬಾ ಆಸೆ ಇದೆ. ನಾವೇನೇ ಮಾಡಿದ್ರು ಅಲ್ಟಿಮೇಟ್ ಡಿಸರ್ವ್ ಪೂರಿ ಮಾಡಿದಾಗ, ಬಡತನ ಇದ್ದವರು ರೇಖೆಗೆ ಕಡಿಮೆ ಮಾಡಿದಾಗ, ಈ ಕಲಾವಿದರು ಬಿಟ್ಬಿಡಿ, ದೊಡ್ಡ ದೊಡ್ಡ ಕಲಾವಿದರಿಗೆ ನಾನು ಮಾತಾಡಲ್ಲ. ದೊಡ್ಡವರು ಶರಣವರು ಮಾತಾಡಿದ್ರು, ಐ ಆಮ್ ನಾಟ್ ಡಿಸರ್ವ್ ಟು ಸಿಟಿ ಅದು, ಇದರ ಮೋಸ್ಟ್ ಡಿಸರ್ವ್ ಫಸ್ಟ್ ಟು ಸಿಟಿ. ಯಾಕಂದ್ರೆ ನಿಮ್ಗಿರುವಂತ ಕಾಳಜಿ ವರ್ಕರ್ಸ್ ಬಗ್ಗೆ, ಆಮೇಲೆ ಅವ್ರ ಬಗ್ಗೆ ಧೋರಣೆ, ಅವ್ರು ಕೊಡುವಂತ ಪ್ರೀತಿ. ನನ್ನ ವಸ್ತ್ರಾಲಂಕಾರದ ಒಂದು ಸಭೆ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು ರಮೇಶ್ ಅರವಿಂದ್ ಮತ್ತು ಇವರು. ವರ್ಕರ್ಸ್ ಇಲ್ಲದೆ ಸಿನಿಮಾ ಇಲ್ಲ, ವರ್ಕರ್ಸ್ ಇಲ್ಲದೆ ಏನೂ ಇಲ್ಲ. ಒಂದು ಸೂಜಿ ದಾರಕ್ಕೂ ಒಂದು ಹೋಳಿಗೆ ಮಾಡ್ಬಿಟ್ಟು ರಮೇಶ್ ಅವರವರು ಮತ್ತು ಶರಣ್ ಅವ್ರು ಮಾತಾಡಿದ್ರು ನನ್ನ ಮನಸ್ಸಲ್ಲಿ ನಿಂತಿದೆ. ಅವತ್ತೇ ಡಿಸೈಡ್ ಮಾಡಿದೆ. ನಾವು ಹೇಳಿದ್ರು, ಬಹುಶಃ ನಮ್ಮ ರಾಜಕಾರಣದಲ್ಲಿ ಸಾಕಷ್ಟು ಕೋಟ್ಯಾಂತರ ದುಡ್ಡು ಹೋಗ್ತವೆ. ಕಾರ್ಮಿಕರು ಇಲ್ಲದೆ ಯಾರೂ ಇಲ್ಲ, ಕಾರ್ಮಿಕರಲ್ಲಿ ಸಿನಿಮಾ ಇಲ್ಲ. ಆದ್ರೆ ಕಾರ್ಮಿಕರಿಗೋಸ್ಕರ, ಕಾರ್ಮಿಕ ಕಲ್ಯಾಣಕ್ಕೋಸ್ಕರ ಮಾಡುವಂತ ಕೆಲಸ ಮಾಡೋದು ಬಹಳ ಕಡಿಮೆ ಇದ್ದಾರೆ. ಅದಕ್ಕೆ ಪರ್ಟಿಕ್ಯುಲರ್ಲಿ ಅಬೌಟ್ ದಿಸ್ ಪೋಷಕ ಕಲಾವಿದಿರ್ಬೋದು, ವಸ್ತ್ರಾಂತರ ಇರ್ಬೋದು, ಇನ್ನೇನೋ ಒಂದು ಲೀಡರ್ಶಿಪ್ ಅಲ್ಲಿ ಕಲಾವಿದರು ಕೊಡುವಂತ ಗೌರವ ನಮ್ಗೆಲ್ಲ ಸಿಗಲ್ಲ. ನಿರ್ಮಾಪಕರಿಗೆ ಇಷ್ಟು ಕಲಾವಿದರು ಫ್ರಂಟ್ ಲೈನ್ ಇರ್ತಾರೆ. ನೀವೇ ಒಂದು ಅಧ್ಯಕ್ಷತೆಯಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ ಅದು ಸ್ವಲ್ಪ ಸಹಕಾರ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ಖಂಡಿತವಾಗಿ ನಿಮ್ಗೆ ದುರ್ಗೆಲ್ಲ ಆಗತ್ತದು ಆ ಕೆಲಸ ಮಾಡಿ. ಯಾಕಂದ್ರೆ ಪ್ರಸನ್ನ ಅವರು ಬಹಳ ಚೆನ್ನಾಗಿದ್ರು. ನಾನು ರಾಜ್ ಕುಟುಂಬಗಳು ಅನ್ನದಾತರ ನೋಡಿದ್ದೆ, ಆಮೇಲೆ ಗರುಡಗಮ್ಮ ಅಂತ ಕೇಳಿದ್ದೆ, ಆಶ್ರಯ ಜಾತರು ಅಂತ ಕೇಳಿದ್ದೆ, ಯೂನಿವರ್ಸಿಟಿ ಅಂತ ಬಹಳ ಖುಷಿ ಆಗಿದೆ ನನಗೆ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಮ್ಮ ಲಕ್ಷ್ಮೀ ಅಕ್ಕ ಕೂತಾರೆ, ಚಾನ್ಸಲರ್ ಇದ್ದಂಗೆ ಪ್ರೊಫೆಸರ್ ಎಸ್ ಐ ಗೋವಿಂದರಾಜರು, ಇವ್ರು ಲೀಡರ್ ಚಿನ್ನಪ್ಪಣ್ಣ ಲೀಡರ್, ಅವರು ಪ್ರೊಫೆಸರ್. ಆಮೇಲೆ ಶ್ರೀನಿವಾಸ ಬಿಡಿಯವರು, ಅವರು ಎವರ್ಗ್ರೀನ್ ಜೀವ, ಅವರು ನಗ್ತಾ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಅವ್ರು ಬಹಳ ಖುಷಿ ಆಗುತ್ತೆ. ಇಂಥ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಈ ಪೋಷಕರ ಕಲಾವಿದರ ಮುಂದೆ ನಾನು ತಂದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ನಿಮ್ಮ ರಣವರ ತಂಡಕ್ಕೆ ಧನ್ಯವಾದಗಳು. ಯಾಕಂದ್ರೆ ನಿಮ್ಗಳ ಮುಂದೆ ಇವರು ಮುಂದೆ ತಂದು ಮೊದಲನೇ ಬಾರಿ ವೇದಿಕೆಯಿಂದ ಕೂತರು ನನ್ನ ಜೀವನದ ವಯಸ್ಸಿನ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಾನು ಅಧ್ಯಕ್ಷ ಆಗಿರ್ಬೋದು, ಅಧ್ಯಕ್ಷ ಆಗಿ ಅವ್ರ ಕೊಡುಗೆ ತುಂಬಾ ಮಹತ್ವವಾಗಿದೆ. ಚಿನ್ನಪ್ಪಣ್ಣ ಆಗಲಿ, ಗೋವಿಂದಣ್ಣ ಆಗಲಿ, ಅವ್ರ ಫ್ಯಾಮಿಲಿ ಆಗಲಿ ಬಹಳ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ ನನಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಕೂರಿಸುವಂತ ಕೆಲಸ ಮಾಡಿದ್ರು. ಯಾವಾಗಲೂ ಯಾವಾಗಲೂ ಋಣ ನಾನು ತಿರ್ಸಕ್ಕಾಗಲ್ಲ ಸರ್. ಅದ್ರ ಬಗ್ಗೆ ಬಹಳ ಗೌರವ ಇದೆ. ಆ ಒಂದು ಚಿತ್ರರಂಗದಲ್ಲಿ ಏನೋ ಸಾಧನೆ ಮಾಡಬೇಕು ತುಂಬಾ ಆಸೆ ನನಗಿದೆ. ಆಸೆಗೆ ತಕ್ಕಂತೆ ಕೆಲಸ ಮಾಡುವಂತ ಪ್ರವೃತ್ತಿ ಕೂಡ ಇರಬೇಕು. ನಾನು ಈಗಾಗಲೇ ಈ ಸಿನಿಮಾ ಮಾಡಿದಾಗ 2 ಮಕ್ಕಳು ನೋಡಿದೆ. ನಿಜವಾಗ್ಲೂ KGF ಎಲ್ಲರಿಗಿಂತ ಏನು ಕಡಿಮೆ ನಮ್ಮ ಮಗ ಪ್ರಸನ್ನ ಅವರೇ, ನಿಮ್ಮ ಮಗನಿಗೆ ಮೋಸ್ಟ್ ಟ್ಯಾಲೆಂಟ್ ಇದೆ, ಖಂಡಿತವಾಗ್ಲೂ ಬೆಳೀತಾರೆ. ನಾನು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಸಿನಿಮಾಗಳನ್ನು ಮಾಡಿ ಸಾಕಷ್ಟು ಕೋಟಿಗಳು ನಿಂತಿರೋದು ನಿಮ್ಮೆಲ್ಲರ ಆಶೀರ್ವಾದ ಇರುತ್ತಲ್ಲ, ಕಾರ್ಮಿಕರ ಆಶೀರ್ವಾದ. ನಾನು ಸಿನಿಮಾ ಮಾಡಿದಾಗ STP ಮಾಡಿದಾಗ ಬಹಳ ನಕ್ಕಿದ್ರು ನನಗೆ, ಮತ್ತು ಎಲ್ಲ ಕಾರ್ಮಿಕರು ಆಶೀರ್ವಾದ ಮಾಡಿದ್ರು. 23 ವರ್ಷಗಳಿಂದ ನಾನೇನ ನಿಂತಿದೆ ಅಂದ್ರೆ ಮಾಧ್ಯಮದವರು, ಕಾರ್ಮಿಕರು,
ನಮ್ಮ ವರ್ಕರ್ಸ್ಗಳು ನನಗೆ ಸಹಾಯ ಮಾಡಿದ್ದಾರೆ. ಆ ಋಣ ನಮ್ಮಲ್ಲಿದೆ. ಋಣ ತೀರಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಮತ್ತೊಮ್ಮೆ ನಾನು ಹೀರೋ ಬೇಸ್ ಸಿನಿಮಾ ಮಾಡಲ್ಲ, ದಯವಿಟ್ಟು ತಪ್ಪುಕೊಳ್ಳೋಣ. ಹೀರೋಗಳಿಗೆ ಬಹಳಷ್ಟು ಜನ ದೊಡ್ಡ ನಿರ್ಮಾಪಕರಿದ್ದಾರೆ. ಹೀರೋ ಬೇಸ್ ಇಲ್ಲದೆ ಯಾರು ಬ್ಯಾಕ್ ಗ್ರೌಂಡ್ ಯಾರು ಸಹಾಯ ಮಾಡಬೇಕು ಉದ್ದೇಶ ನಾನು ಮಾಡಿದೆ. ಕೋಟ್ಯಾಂತರ ಕೊಡಲು ಕೂಡ ನಾನು ಮತ್ತೆ ನಿಂತಿದ್ದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಪರ್ಟಿಕ್ಯುಲರ್ ರಾಜ್ಕುಮಾರ್ ಆಶೀರ್ವಾದ ತುಂಬಾ ಇದೆ. ಅಣ್ಣ ಅವನ್ನ ತುಂಬಾ ಆಶೀರ್ವಾದ ಮಾಡಿ ನಮ್ಮ ಮನೆ ಪಕ್ಕ ನಮ್ಮ ಮನೆ ಇತ್ತು. ಮುಂದೊಂದಿನ ಬಹಳ ದೊಡ್ಡ ವ್ಯಕ್ತಿ ಅಂದ್ರು. ಇಲ್ಲ ನಮ್ಮ ಅಧ್ಯಕ್ಷ ಆಗೋದು ಆಸೆ ಇದೆ, ಅದ್ರಲ್ಲಿ ಆಗ್ತೇ ಹೋಗೋದಿಲ್ಲ. ಬಹುಶಃ ನಮ್ಮ ಒಕ್ಕರಣ ಹಾಕೊಂಡು ಹೋಗಿದ್ದೆ ಸರ್, ಮುಂಚೆ ಬಿಡ್ತಾರೆ ನಾನು ಹೇಳಿದೆ, ಅಲ್ಲೂ ಹೇಳಿದೆ ಅಂತಲ್ಲ. ರಾಜ್ಕುಮಾರ್ ಅವರು ಅವಾಗ ಆಪರೇಷನ್ ಆಗಿ ಒಂದ್ಸಲ ಒಕ್ಕರಣ ಅಡ್ಮಿಟ್ ಆಗಿದ್ರು. ನಾನು SQG ಮಾಡ್ತಾ ಇದ್ದೆ. ಅವತ್ತು ನೋಡ್ಕೊಳ್ಳೋಣ ನಾನು ಇನ್ನೊಂದು ಜನ ನೋಡಿ ಅಂತ ಒಂದು ಮಹಾನ್ ವ್ಯಕ್ತಿ, ದೊಡ್ಡ ಮೇರುನಟ, ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತ ಒಂದು ಅಪರೂಪದ ವ್ಯಕ್ತಿತ್ವ ರಾಜ್ಕುಮಾರ್ ಅವರು. ಅಂತ ವ್ಯಕ್ತಿನ ಒಳಗಾದ್ಮೇಲೆ ನಾವು ಏನು ಮುಂದೆ ಒಂದು ಉಗುರಿನ ಸುತ್ತು ಇದು ದುಡ್ಡಿನ ಸಮಾನ ಇಲ್ಲ. ಆ ಹಾಸ್ಪಿಟಲ್ ಬೆಡ್ ನಿಂತ್ಕೊಂಡ್ಬಿಟ್ರಮ್ಮ, ನಿಂತ್ಕೊಂಡ್ಬಿಟ್ರು. ಏನಪ್ಪ ಅನ್ನದಾತಪ್ಪ ನೀವು ಅಂತ ಒಂದು ಭಾವನೆ ಹೇಳೋರು ಇವತ್ತು ಯಾರ್ಯಾರು ನಡೆಯೋದು. ಅಂತ ಒಂದು ದೊಡ್ಡ ಕುಟುಂಬದ ಜೊತೆ ಕೂತಿರೋದು ನನಗೆ ಅಷ್ಟು ಸಂತೋಷ ಆಗುತ್ತೆ. ನಿಮಗೆ ನೋಡಿ ಬಹಳ ಖುಷಿ ಆಗುತ್ತೆ ನನಗೆ. ನಾನು ಯಾವತ್ತೂ ಯಾವ ಬರೆಯಲ್ಲ, ಇದನ್ನು ನನ್ನ ಜೀವನದಲ್ಲಿ ಬಹಳ ವಹಿಸ್ಮೇಲೆ ದಿನ ನನಗೆ ಬಹಳ ಖುಷಿ ಆಯ್ತು. ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ, ರಣವಾದ ಸಿನಿಮಾ ದೊಡ್ಡ ಹಿಟ್ ಆಗಲಿ, ನಿಮ್ಮ ಮಕ್ಕಳು ಪರ್ಮನೆಂಟ್ ಆಗಿ ಇಂಡಸ್ಟ್ರಿಯಲ್ಲಿ ಬೆಳೀಲಿ, ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಇನ್ನೂ 10 ಸಿನಿಮಾ ಮಾಡೋ ಶಕ್ತಿ ಕೊಡ್ಲಿ. ನಮ್ಮ ಬಡ್ಕರು ತುಂಬಾ ಚೆನ್ನಾಗಿ ಮಾತಾಡೋದು, ಅವರಷ್ಟು ಮಾತಾಡಕ್ಕೆ ಬರೋಲ್ಲ. ಅವ್ರು ತುಂಬಾ ವಾಗ್ಮಿ, ಮಾತಲ್ಲಿ ಚತುರ, ಮಾಧವ ಮಣದ ಪುತ್ರ, ಸರ್ವಜ್ಞನ ಬುದ್ಧಿ ಕೂಡ ಅವರು. ವಚನಗಳನ್ನು ಕೂಡ ಬಹಳ ನಿರಂತರವಾಗಿ, ಬಹಳ ಸುರಳಿತವಾಗಿ, ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ ಮಾತಾಡೋದನ್ನು ಕೇಳಿಸಿರೋದು ನಮ್ಮ ಬಣಕರ್ ಅವರಿಗೆ. ಮುಂದಿನ ದಿನಗಳಲ್ಲಿ ಭಾರಿ ಭವಿಷ್ಯ ಇದೆ. ನಿಮ್ಮ ಮುಂದಿನ ಶಾಸಕರಾಗಿ, ಮಂತ್ರಿಗಳಾಗಿ, ನಿರ್ಮಾಪಕರ ಬಗ್ಗೆ ಕಾಳಜಿ ವಹಿಸುವಂತ ಭಾವನೆಗಳ ಬರಲಿ, ಚಿತ್ರರಂಗದ ಬಗ್ಗೆ ಒಂದು ಕಾಳಜಿ ಇರಲಿ ಅಂತ ಹೇಳ್ತಾ, ನಮ್ಮ ವಿಶ್ವನಾಥ್ ಅವರು ಕೂಡ ಇದ್ದಾರೆ, ನಮ್ಮ ನಿರ್ದೇಶಕರದ ಬಹಳ ಇಂಟರ್ಪ್ರತಿ ನಿರ್ದೇಶಕರು. ಇತ್ತೀಚೆಗೆ ನಾನು ನೋಡುವಂತ ನಿರ್ದೇಶ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಳ್ಳೆದ ಲಾಸ್ಟಿಗೆ ನಮ್ಮ ಶ್ರೀನಿವಾಸ್ ಅವರು ಅನ್ನೋರು ಆದೇಶ ಬಂತು, ದೊಡ್ಡ ಮನೆ ಆದೇಶ ಬಂದು ನಿಮ್ಗೆಲ್ಲರೂ ಒಳಗಾಗಲಿ, ಎಲ್ಲ ಪೋಷಕರ ತಾವೆಲ್ಲ ಬಂದಿದ್ರ. ಈ ಸಿನಿಮಾ ಹಿಟ್ ಆಗುತ್ತೆ ಹೇಳ್ತಾನೆ. 2 ಮಾತು ಹೋಗ್ತೀನಿ. ಜಯಂತಿ ಶುಭವಾಗಿ ಸರ್. ಶರಣ್ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ನಮಸ್ತಿದ್ದಾರೆ. ಆದೇಶವನ್ನು ಪಾಲಿಸ್ತಾ ಇದ್ದೀವಿ. ಸ್ವಲ್ಪ ಈ ಕಡೆ ಬಂದ್ಬಿಡಪ್ಪ. ಹರಿಸೋದಕ್ಕೆ, ಹಾರೈಸೋದಕ್ಕೆ. ಸೊ ಪ್ಲೀಸ್, ಹಾರ್ಡ್ ರಿಲೀಸ್ ಆಗಿದೆ ಸಿರಿ ಮ್ಯೂಸಿಕ್ ನಲ್ಲಿ. ಸುರೇಶ್ ಶಿಖರ್ನಾಮರ ಅವರ ಸಹಕಾರದೊಂದಿಗೆ ಪ್ಲೀಸ್ ನೋಡಿ, ಬೇರೆಗೂ ಹಂಚಿ. ಶರಣ್ ಅವರ ತಂದೆ ಕೃಷ್ಣ ಬರಬೇಕು. ಶರಣ್ ಸರ್ ಅವರ ತಂದೆ ಮುಂದಿನ ವೇದಿಕೆಗೆ ಬರಬೇಕಾಗಿದೆ. ಸೂರಜ್, ಇಬ್ಬರಿಗೂ ಒಳ್ಳೆಯದಾಗಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ವೆಲ್ಕಮ್ ಟು ಅಂತ ಹಾರೈಸೋದಕ್ಕೆ ಬಂದಂತಹ ಎಲ್ಲ ಒಳ್ಳೆಯದಾಗಿ ಅವರ ಆಸೆಗೆ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಿ. ಜೈ ಕರ್ನಾಟಕ. ಒನ್ಸ್ ಮೋರ್. ಓಕೆ, ಆಯ್ತು. ಜಂಗ್ಲಿ ಪ್ರಸನ್ನರ್ಗೆ ಓಕೆ, ಆಯ್ತಣ್ಣ. ನಿಮಿಷ ತಾಳ, ಒಂದ್ ನಿಮಿಷ ಅಣ್ಣ ತಾಳಣ. ನಿಮಿಷ ಎಲ್ಲಾರು ಬಿದ್ವಾ? ಇನ್ನೂ ಬಿದ್ದಿಲ್ಲ ಕ್ಯಾಮ್ರಾಗೆ. ಎಲ್ರಿಗೂ ಗೊತ್ತು, ಒಳ್ಳೇದಾಗ್ಲಿ ಅಂತ ಬಂದಿರೋ ಎಲ್ರಿಗೂ ಗೊತ್ತು. ವಿಡಿಯೋ ಮಾಡ್ಕೊಳ್ಳಿ ಪ್ಲೀಸ್. ಓಕೆ.
ಎಲ್ಲರೂ ಅಮ್ಮನ ಮಡಿಲು ಟ್ರಸ್ಟ್ಗೆ ಒಳ್ಳೇದಾಗ್ಲಿ ಟ್ರಸ್ಟ್ ಸೇರಿಸ್ಕೊಂಡು ಜೋರಾಗಿ ಎಲ್ಲರೂ ಒಂದೇ ಸಲ ಎಲ್ಲರೂ ಜೋರಾಗಿ ಓಕೆ ಹಾಗೆ ದಯವಿಟ್ಟು ಈ